ನಮ್ಮ ಮಿಸ್ಸಸ್ ಹೇಳೋರು ಸುಮ್ಮನೆ ಯಾರಿಗೆ ಹೇಳ್ಬೇಡ ಸುಮ್ಮನೆ. ನಮ್ಮ ಮಿಸ್ಸಸ್ ಹೆಂಗಂದರೆ ಒಂಥರ ತುಂಬಿದ ಕೊಡ ಇದ್ದಂಗೆ. ನಾನು ಹೋಗಿ ವೇಳಾಂಗಣಿ ಚರ್ಚಲ್ಲಿ ಹೋಗಿ ನೀರಲ್ಲಿ ಸೇವಿಂಗ್ ಎಲ್ಲ ಮಾಡಿ ಕಟಿಂಗ್ ಎಲ್ಲ ಮಾಡಿ ಹುಳ್ಳಿಕಾಳನ್ನ ಸಮುದ್ರಕ್ಕೆ ಬಿಟ್ಟಾಗ ಅದು ಮೀನೆಲ್ಲ ತಿನ್ನುತ್ತೆ. ಹಿಂಗೆ ಬೇಕ್ರಿ ಸೇರ್ಕೊಂಡು ಬೇಕ್ರಿಲೇ ನನ್ನ ಲೈಫನ್ನು ಕಳೀತಾ ಹೋದೆ. ಬೇಕ್ರಿ ಒಂದು ಲೆವೆಲ್ಗೆ ಏನೋ ಒಂಚೂರು ಸಣ್ಣ ಪುಟ್ಟ ಇಂಟ್ರೆಸ್ಟು ಬಡ್ಡಿಯವರ ಮಾಡೋದು ಇದೆಲ್ಲನೂ ಮಾಡಿ ಕೈ ಸುಟ್ಕೊಂಡು ಎಲ್ಲ. ಒಳ್ಳೆ ತಪಸ್ವಿ ಸ್ನಾನನೇ ಮಾಡಲ್ಲ. ತಪಸ್ವಿ ಸ್ನಾನನೇ ಮಾಡೋಕ್ಕಾಗಲ್ಲ. ಅವ್ನು ಸ್ನಾನ ಮಾಡೋ ಒಂದು ತಪಸ್ಸು ಹೋಗುತ್ತೆ. ಅಂದರೆ ನಮ್ಮ ಮಿಸ್ಸಸ್ ನಾವು ಒಂದೇ ಊರು. ನಮ್ಮ ಮಿಸ್ಸಸ್ ಜಾಬ್ ಮಾಡ್ತಾಯಿದ್ರು, ಗೌರ್ಮೆಂಟ್ ಜಾಬ್. ಎ ಸಿ ರೂಮಲ್ಲಿ ಮೇಕಪ್ ಮಾಡ್ತಾಯಿದ್ರೆ ನಂಗೆ ಮೇಕಪ್ ಮಾಡ್ರು ಎ ಸಿ ರೂಮಲ್ಲಿ ಬೆವ್ರು ಕಿತ್ಕತೆ ಐತೆ ಒಳಗೆ ಈಟು. ಏನಪ್ಪ ಹೆಂಗಪ್ಪ ಅಂತ ನಮಗೊಂಥರ ಚೆನ್ನಾಗಿರುತ್ತೆ. ನಾವು ನನ್ನ ಮಗಳು ಹೋದರೆ ಅಪ್ಪ ಮಗಳಿಗಿಂತ ತಾತ ಮಗನ ಕಾಂಬಿನೇಷನ್ ಸಕ್ಕತ್ತ ಇರುತ್ತೆ. ಈಗ ಒಂದೇ ಸರಿ ಸ್ಕೂಲಿಗೆ ಸೇರಿಸ್ದಾಗಲೂ ಅಷ್ಟೇ ನನ್ನ ಮಗಳನ್ನ ನಿಮ್ಮ ತಾತ ಜ್ಯೋತಿಷ್ ಹೇಳ್ತಾರೆ ಅಂತ ಹೇಳ್ಯಾರ ನನ್ನ ಮಗಳಿಗೆ. ಅವ್ರು ನಮ್ಮಪ್ಪ ಅಂತ. ಜವಾಬ್ದಾರಿಯಿಂದ ಮಾತಾಡಬೇಕು. ಲೈವಲ್ಲಿ ಹೆಂಗೆ ಜವಾಬ್ದಾರಿಯಿಂದ ಮಾತಾಡೋದು, ಟೈಮ್ ಟು ಟೈಮ್ ಮಾತಾಡಬೇಕಾಗತ್ತೆ. ಟೈಮ್ ನಿಲ್ಸೋಕ್ಕಾಗಲ್ಲ ಮಾತನ್ನು. ಏನೋ ಒಂದು ರಪ್ಪನ್ನು ಬಂದುಬಿಡ್ತವೆ. ಯೋಚನೆ ಮಾಡಿ ಎಡಿಟಿಂಗ್ ಮಾಡಿ ಮಾತಾಡೋಕ್ಕಾಗಲ್ಲ. ಹಾಗಾಗಿ ಇದೊಂದು ಎಲ್ಲೋ ನಾನು ತಪ್ಪು ಮಾಡಿದ್ದು ಅಂತ ಅನಿಸುತ್ತೆ. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಾಜ್ ಟ್ಯೂಬ್. ನಾನು ನಿಮ್ಮ ಅಮಿತ್. ಇವತ್ತಿನ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಂಬರ್ಗಳನ್ನ ಇಟ್ಟುಕೊಂಡು ಆ ಒಂದು ನಂಬರ್ಗಳಲ್ಲಿ ಇಂಥ ದಿನ ಇಂಥ ಒಂದು ಇಸ್ವಿನಲ್ಲಿ ಏನಾಗುತ್ತೆ ಅನ್ನೋದನ್ನು ಹೇಳಬಲ್ಲ ಅಂಥ ಖ್ಯಾತ ಜ್ಯೋತಿಷಿ ಗುರುಗಳು. ನಂಬರ್ಗಳು ಅಂದಾಗ ಪ್ರತಿಯೊಬ್ಬರಿಗೂ ಕೂಡ ಯಾವುದಾದ್ರೂ ಒಂದು ನಂಬರ್ ಮುಖಾಂತರ ಅವರು ಆ ನಂಬರ್ ಜೊತೆನೇ ಬದುಕೋ ಒಂದು ರೀತಿ ಆಗಿರುತ್ತೆ. ಆದರೆ ಈ ನಂಬರ್ಗಳ ಹಿಂದೆ ಇವರ ಒಂದು ಬದುಕು ಮತ್ತು ಇವರು ಏನಾಗಿದ್ದರು ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಅನ್ನೋ ಒಂದಷ್ಟು ವಿಷಯಗಳನ್ನ ಅವ್ರ ಬಗ್ಗೆ ನಿಮಗೆ ಗೊತ್ತಿಲ್ಲದೆ ಇರುವಂತಹ ಹೆಚ್ಚು ವಿಷಯಗಳನ್ನ ಅವರಿಂದನೇ ನಾವು ತಿಳ್ಕೊಳ್ಳೋಣ ಬನ್ನಿ. ಆಲ್ರೆಡಿ ನಿಮ್ಮೆಲ್ಲರಿಗೂ ಗೊತ್ತಾಗಿದೆ, ಇನ್ಯಾರೂ ಅಲ್ಲ, ಆರ್ಯವರ್ಧನ್ ಗುರುಜಿಗಳು. ನಮಸ್ಕಾರ. ನಮಸ್ಕಾರ ಸರ್. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರಿಗೆ ಗೊತ್ತು. ಖಂಡಿತವಾಗ್ಲು ನಿಜಕ್ಕೂ ಅವ್ರಿಗೆ ಗೊತ್ತು. ಅವರ ಒಂದು ರಿಯಾಕ್ಷನ್ ನೋಡಿದಾಗ ನಮಗೂ ಕೂಡ ಗೊತ್ತಾಗುತ್ತೆ. ಓಕೆ, ಈ ನಂಬರ್ಗಳು ಮತ್ತು ಈ ನಂಬರ್ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಆರ್ಯವರ್ಧನ್ ಅಂದರೆ ಯಾರು ಸರ್? ನಮ್ಮ ತಂದೆ ಗೌಡಪ್ಪ ಅಂತ, ನಮ್ಮ ತಾಯಿ ಸಾಕಮ್ಮ ಅಂತ. ನಮ್ಮ ತಂದೆಗೆ ಇಬ್ಬರು ಹೆಂಡ್ತಿರು. ನಮ್ಮ ದೊಡ್ಡಮ್ಮ ಹೆಸರು ಗಾಯತ್ರಿ ಅಂತ. ಹಾಗಾಗಿ ನಮ್ಮ ತಾತನೂ ಇಬ್ಬರು ಹೆಂಡ್ತಿರು. ನಾವು ಮೂಲ ಹಾಸನ. ನಮ್ಮ ಮೂಲ ಜಮೀನ್ದಾರರು, ರೈತರು. ನಾನು ಒಬ್ಬ ಗೌಡ್ರ ಫ್ಯಾಮಿಲಿ ಹುಡ್ತಂತ ಆರ್ಯವರ್ಧನ್. ಓಕೆ, ಯಾವ ಒಂದು ಇಸ್ವಿ, ಯಾಕೆಂತಂದರೆ ನಂಬರ್ಗಳಾಗಿರೋದ್ರಿಂದ ಯಾವ ಇಸ್ವಿಲಿ ನೀವು ಹುಟ್ಟಿದ್ದು? ಈ ನಂಬರ್ ಅನ್ನೋ ಪವರ್ನ ಪಡ್ಕೊಳ್ಳೋವಂತಹ ಒಬ್ಬ ವ್ಯಕ್ತಿಯ ಜನನ ಆಗಿದ್ದು ಯಾವ ನಂಬರ್ನಲ್ಲಿ? ಸರ್, ನಾನು 5ನೇ ತಾರೀಕು 5/7/1977 ಬೆಳಗಿನ ಜಾವ 4 ಗಂಟೆ ಮಂಗಳವಾರ ದಿವಸ ಜನನವಾಯಿತು. ಅಷ್ಟೇ ಸರ್. ಹುಟ್ಟಿದಾಗ ಹೆಂಗಿದ್ರಿ ಸರ್? ಇದೇ ಥರ ಫುಲ್ಲು ಖಡಕ್ಕಾಗಿದ್ರಾ ಅಥವಾ ನಿಮ್ಮ ಬಗ್ಗೆ ಏನು ಹೇಳ್ತಾರೆ ಹುಟ್ಟಿದಾಗ ಆರ್ಯವರ್ಧನ್ ಅವ್ರು ಹೆಂಗಿದ್ರು ಅಂತ? ಹುಟ್ಟಿದಾಗ ತೆಪ್ಕೆನಕ್ಕಾಗ್ತಾರ ಅನ್ನೋದು ಅಷ್ಟು ಇದಂತೆ, ಹೆವಿ ಕಲರ್ ಅಂತೆ. ನನ್ನ ಮರದಲ್ಲಿ ಎತ್ಕೆನಾರಂತೆ, ಅಂದರೆ ಅಷ್ಟು ಗುಂಡಾಗಿದ್ದಂತೆ. ಹುಟ್ಟಿದಾಗ ಜಾತಕ ಬರೆಸಲು ತುಂಬ ಓದಿದ್ರೆ ತುಂಬ ದೊಡ್ಡ ವ್ಯಕ್ತಿ ಆಗ್ತಾನೆ ಅಂತೆಲ್ಲ ಹೇಳಿದ್ರಂತೆ. ನಾನೇನು ಓದಿಲ್ಲ, ನಾನು ಹೆಬ್ಬೆಟ್ಟು. ಆರ್ಯವರ್ಧನ್ ಅವರ ಒಂದು ಬಾಲ್ಯ ಹೇಗಿತ್ತು ಅಂತಂದರೆ ಎಷ್ಟು ತರಲೆ ಅಥವಾ ಆಟನ ಅಥವಾ ಆಗಲೂ ಕೂಡ ಇಷ್ಟೇ ಒಂದು ಗಾಂಭೀರ್ಯದಿಂದ ಇದ್ದವರ? ನಮ್ಮ ತಂದೆ ನಮಗೆ ತುಂಬ ಒಡೆಯರು, ಸಿಕ್ಕಾಬಟ್ಟೆ ಇದೆಲ್ಲ ಹೊಡೆದಿಟ್ಟು. ನಮ್ಮ ತಂದೆ ಎಲ್ಲರಿಗೂ ಒಡೆಯರು ಫ್ಯಾಮಿಲಿ. ನಾವು ಸಣ್ಣ ಮಕ್ಕಳು. ನಂಗೆ ತುಂಬ ಆಟ ಅಂದ್ರೆ ಇಷ್ಟ. ಗೋಲಿ ಆಟವನ್ನು ಅತಿ ಹೆಚ್ಚು ಆಡುವೆ. ಗೋಲಿ ಅತಿ ಹೆಚ್ಚು ಆಡುವೆ ಎಲ್ಲ ಊರಲ್ಲೂ. ಹಾಗಾಗಿ ಗೋಲಿ ಆಟ ನನ್ನ ಫೇವ್ರೆಟ್ ಆಟ. ಹಾಗಾಗಿ ಅದ್ಭುತವಾಗಿ ಗೋಲಿ ಆಡುವೆ ನಾನು. ಹಾಗಾಗಿ ತಂದೆಯವ್ರು ಏನು ಮಾಡ್ತಿದ್ರು ಸರ್? ನಮ್ಮ ತಾತ ಆವತ್ತಿನ ಕಾಲದಲ್ಲಿ ಲಾರಿ, ಆಲೂಗಡ್ಡೆ. ನಮ್ಮ ತಾತ ಆಲೂಗಡ್ಡೆ ಕರಿಯಪ್ಪ ಅಂದರೆ ಹಾಸನಿಗೆ ಫಸ್ಟ್ ಆಲೂಗಡ್ಡೆ ತಂದವರು ಅವರೇ ಅಂತೆ. ಹಾಸನಕ್ಕೆ ಫಸ್ಟ್ ಲಾರಿ ಇಡ್ತಾರೆ ನಮ್ಮ ಅಜ್ಜ ಅಂತೆ. ನಾವೊಂದು ಫ್ಯಾಮಿಲಿ ಸಾಧಾರಣವಾಗಿ ನನಗೆ ಹೇಳಿದ ಮಾತು ಕೇಳಿದ್ವಿ. ನಾವೆಲ್ಲ ಚಿಕ್ಕವರು, ಅವ್ರು ಹೇಳಿದ್ದು ಕಂಟಿನ್ಯೂ ಮಾಡಿದ್ವಿ. ಆದರೆ ನಮ್ಮ ತಾತ ಆಲೂಗಡ್ಡೆ ಕರಿಯಪ್ಪ ಅಂತ. ನಮ್ಮ ತಂದೆ ಜಮೀನ್ದಾರರು ಮತ್ತು ನಮ್ಮ ಲಾರಿ ಇತ್ತು ಆವತ್ತಿನ ಕಾಲದಲ್ಲೇ. ತಂದೆ ಲಾರಿಯನ್ನು ಓಡಿಸಿದ್ರು, ಲಾರಿನೂ ಇತ್ತು. ಆರ್ಯವರ್ಧನ್ ಅವ್ರಿಗೆ ಅಪ್ಪನ ಮೇಲೆ ಪ್ರೀತಿನಾ ಅಥವಾ ಅಮ್ಮನ ಮೇಲೆ? ಸರ್, ನನಗೆ ನಮ್ಮ ತಾಯಿ ತುಂಬ ಪ್ರೀತಿ. ನಮ್ಮ ತಂದೆ ಸತ್ತ ಮೇಲೆ ನಮ್ಮ ತಂದೆ ಮೇಲೆ ಭಾಳ ಪ್ರೀತಿ. ಇದ್ದಾಗಲೂ ಪ್ರೀತಿ, ಸತ್ತ ಮೇಲೆ ತುಂಬ ಪ್ರೀತಿ. ಅದೇನೋ ಗೊತ್ತಿಲ್ಲ, ಇದ್ದಕ್ಕಿಂತ ಸತ್ತ ಮೇಲೆ ತುಂಬ ಪ್ರೀತಿ ನಮ್ಮ ಅಪ್ಪನ ಮೇಲೆ. ನಮ್ಮ ಅಪ್ಪನ ಸಾವನ್ನು ನಾನೇ ಹೇಳಿದ್ದೆ. ನಾನು ಒಂದು ಸರಿ ಹಿಂಗೆ ಕಸ್ತೂರಿ ಟಿ ವಿಲಿ ಕಾರ್ಯಕ್ರಮ ಮುಗಿಸ್ಕೊಂಡು ನಾನು ಬರ್ತಾಯಿದ್ದೆ ಹಾಸ್ಪಿಟ್ಲ್ ಹತ್ರ ಕಾರ್ನರಲ್ಲಿ. ಆವಾಗ ನಾನು ಹೇಳ್ತೀನಿ ನನ್ನ ತಮ್ಮನಿಗೆ, ಅವ್ನು ಡ್ರೈವಿಂಗ್ ಮಾಡ್ತಾಯಿರ್ತಾನೆ,
ನಮ್ಮಪ್ಪ ಕಾರ್ ತನಕ ಹೋದ್ರೆ ನಂಗೆ ಆ ಕಾರ್ ಬೇಡ ಇನೋವಾ ತಗ ಅಂತಾರೆ 100%. ನಾನು ಜನ್ರಲ್ಲಾಗಿ ನಾನು ಬೆಂಚ್ ತಗೋಣ ಅಂತ ಹೋಗತ್ತೀನಿ, ನಮ್ಮಪ್ಪ ಬೇಡ ಇನೋವಾ ತಗ ಅಂತಾರೆ. ಆವಾಗ ಬರೋಕ್ಕಿಂತ ಮುಂಚೆ ನಮ್ಮಪ್ಪ ಇನ್ನೊಂದು 3 ತಿಂಗಳ ಸತ್ತೋಗ್ಬಿಡ್ತಾರಕ್ಕಲ್ಲ, ನಮ್ಮಮ್ಮ ಒಬ್ಬರೇ ಆಗ್ಬಿಡ್ತಾರೆ, ಎಲ್ಲ ಮಾಡೋದು ಜಮೀನು ಹತ್ರ ಅಂತ. ನಮ್ಮದು ಒಂದು ಕಾಡು ಮನೇಲಿ ಒಂದು ಮನೆ ಜಮೀನು. ಹಾಗಾಗಿ ನಮ್ಮಪ್ಪ ಏನಾದ್ರು ಡೆತ್ ಆಗಿ ನಮ್ಮಮ್ಮ ಒಬ್ಬರೇ ಆಗ್ತಾರಂತ ಅವಾಗ ಸದ್ಯಕ್ಕೆ ಬಾಡಿಗೆ ಮನೆ ಹುಡುಕ್ತೆ, ಬೇಡ ಅಂತೇಳಿ ಹಾಸ್ಟೆಲ್ ಒಂದು ಮನೆ ತೆಗೆದು ಇಟ್ಟಿದೆ. ಅದಾದಮೇಲೆ ನಮ್ಮ ಅಪ್ಪನ ಸಹ ನಾನು ಕ್ಲಾಸ್ ಮಾಡ್ಬೇಕಾದ್ರೆ ಅವತ್ತು ಹೇಳಿದೆ, ನಮ್ಮ ಅಪ್ಪ ಇವತ್ತು ಡೆತ್ ಆಗ್ತಾರಂತ. ನಮ್ಮ ಅಪ್ಪಗೆ ನಾನು ಹೇಳಿದೆ, ನೀನು ಸತ್ತೋಗ್ಬಿಡ್ತೀವಿ ಜೋಪಾನ, ಹುಷಾರಾಗಿರು, ಹಿಂಗೆ ಆಗ್ತದೆ, ನೀನೊಂದು ಮಂಕ್ರಿ ತಿಂತೆ, ನೀನು ಫಸ್ಟ್ ಆಯ್ತು ಅಂತ ನನ್ನ ಬೈದರು. ಏನು ಮಾಡೋಕ್ಕಾಗಲ್ಲ. ಅವತ್ತು ಡೆತ್ ಆಗ್ತಾರಂತ ನಾನು ಸ್ಟೂಡೆಂಟ್ಗಳ ಮುಂದೆ ಹೇಳಿದೆ, ನಮ್ಮ ಅಪ್ಪ ಇವತ್ತು ಡೆತ್ ಆಗ್ತಾರಂತಲ್ಲ ಹೇಳಿದೆ. ನಮ್ಮ ಅಪ್ಪಗೇನು ಅಂಥದ್ದೇನು ಆಗಿರಲ್ಲಪ್ಪ. ಟ್ಯಾಕ್ಟ್ರಿ ಎತ್ತಕ್ಕೆ ಹೋಗಿ ಟ್ಯಾಕ್ಟ್ರಿ ನಮ್ಮ ಗದ್ದೆಯಲ್ಲಿ ಉಳಿತು, ಬೆಂಗಳೂರಿಗೆ ಬರಬೇಕು ಅಂತೇಳಿ ಟ್ಯಾಕ್ಟ್ರಿ ಕೆರೆಯಲ್ಲಿ ಊದ್ಕೊಬಿಟ್ಟಿತ್ತು. ಅದನ್ನು ಎಕ್ಸ್ಲೇಟ್ರ್ ಒತ್ತಿ ಟ್ಯಾಕ್ಟ್ರಿ ಮ್ಯಾಕ್ ಬರಲಿ ಅಂತೇಳಿ ಅದು ಟ್ಯಾಕ್ಟ್ರಿನ ತೆಗೆದು ಮೇಲೆ ಎಸ್ಬಿಡ್ತು. ಎಸ್ದಾಗ ಏನಾಯಿತು, ಅಟ್ಲ ಗದ್ದೆಗೆ ಹೋಗಿ ಬಿದ್ದುಬಿಟ್ಟು ನಮ್ಮಪ್ಪ ಮಣ್ಣೆಲ್ಲ ಮಣ್ಣು ಮೂಗು ಇದಾಗಿರುತ್ತಲ್ಲ, ಬ್ಲಾಕ್ ಆಗಿಬಿಡುತ್ತೆ ರಾಬ್ಸೋಕ್ಕೆ. ಆ ಥರ ಡೆತ್ ಆಗಿದ್ದು ನಮ್ಮಪ್ಪ. ಅಂದರೆ ಅವ್ರಿಗೆ ಆರೋಗ್ಯದಲ್ಲಿ ಏನು ಹೆಚ್ಚು ಕಮ್ಮಿ ಆಗಿರಲಿಲ್ಲ, ಅಂದರೆ ಹುಷಾರಿಲ್ಲ ಅಂದರೆ ಹೇಳ್ಬೋದು. ಅವರ ಒಂದು ಚಲನವಲನ ನೋಡಿ ನೀವು ಎಕ್ಸ್ಲೇಟ್ ಹೊತ್ತಾಗ ಅನ್ನೋದೇ ಹಿಂಗೆ ಜಂಪ್ ಮಾಡ್ತಾ ಇರುತ್ತೆ, ದಬ್ಬನ್ನು ಅವ್ರಿಗೆ ಏನು ಮಾಡ್ತಿತ್ತು, ಮ್ಯಾಲಿಂದ ಎಸ್ಬಿಟ್ಟಿತ್ತೆ, ಜೋರ ಎಕ್ಸ್ಲೇಟ್ ಹೊತ್ಬಿಟ್ಟಾರೆ, ಎದಳುತ್ತೆ ಟ್ಯಾಕ್ಟ್ರಿ ಇದ್ದಾಗ. ಹಳ್ಳಿಲಿ ಊದ್ಕೊಂಡಿರುತ್ತಲ್ಲ, ಅದು ತೆಗೆದು ಗದ್ದಿಗೆ ಎಸ್ಬಿಟ್ಟಿತ್ತೆ. ಟ್ಯಾಕ್ಟ್ರಿಂದ ನಮ್ಮಪ್ಪ ಗದ್ದಿಗೆ ಬಿದ್ದೋಗ್ಬಿಟ್ಟಾರೆ. ಬಟ್ ಯಾವ ಕ್ಷಣದಲ್ಲಿ ಏನಕ್ಕೆ ನಿಮ್ಗೆ ಆ ಒಂದು ಭಾವನೆ ಬಂತು, ಏನಕ್ಕೆ ಅನ್ನಿಸ್ತು ಅವ್ರ ಬಗ್ಗೆ ಆ ಒಂದು ವಿಷಯದಲ್ಲಿ? ನಮ್ಮ ಅಜ್ಜ ಜಾತಕನ ಅವ್ರು ಬರ್ಸಿಟ್ಟಿದ್ರು, 2 ಮದುವೆ ಈ ಥರ ಹಿಂಗೆ ಆಗ್ತದೆ ಹಳೆ ಕನ್ನಡದಲ್ಲಿ ಬರ್ಸಿಟ್ಟಿದ್ರು. ಆ ಜಾತಕನ ಸ್ಟಡಿ ಮಾಡಿದ್ದೆ. ಭರಣಿ ನಕ್ಷತ್ರ, ದುರ್ಯೋಧನ ಖಂಡಿತಲ್ಲಿ ಕೂಡ ನೀರಿನಿಂದಲೇ ಮಹಾಭಾರತ ಜಗಳ ಸ್ಟಾರ್ಟ್ ಆಗುತ್ತೆ. ಅವನು ನಗ್ತಾರೆ, ಅಲ್ಲಿಂದ ಜಗಳ ಆಗುತ್ತೆ. ಕೊನೆಗೆ ದುರ್ಯೋಧನ ನೀರಿಂದಲೇ ಕರೆದ್ಬಿಟ್ಟು ಹೊಡೆದಾಕೋದಲ್ವ ಲಾಸ್ಟಲ್ಲಿ. ನಮ್ಮಪ್ಪ ಭರಣಿ ನಕ್ಷತ್ರದಿಂದ ನೀರು ಕೆರೆ ಸಂಬಂಧದಲ್ಲಿ ಆ ಥರನೇ ಡೆತ್ ಆಗಿರ್ತಾರೆ. ನಾನು ಹಾಸನಿಗೆ ಹೋಗ್ತಾಯಿದ್ದೆ. ನಮ್ಮ ಅಣ್ಣನೂ ಬೇಲೂರಲ್ಲಿದ್ದ. ನಮ್ಮದು ಹಾಸನಿಗೂ ಬೇಲೂರಿಗೂ ಮಧ್ಯೆ ಅಗ್ರೆ ಭಾಗದಲ್ಲಿ ಜಮೀನಿತ್ತು. ಅವನಿಗೆ ಗೊತ್ತಾಗಿ ಅವನು ಅವಾಗ ಫೋನಲ್ಲಿ ಎತ್ಕೆ ಬಂದು ಮನೇಲಿ ಇಟ್ಟಿರ್ತಾನೆ ನಮ್ಮ ತಂದೆನ. ನಾನು ಹಾಸನಿಗೆ ಹೋಗ್ತಾ ಇರ್ತೀನಿ, ನಾನು ಬೆಳ್ಳೂರು ಕಾಸಲ್ಲಿ ಇರ್ತೀನಿ, ಆಲ್ಮೋಸ್ಟ್ಲಿ ಬೆಂಗಳೂರು ಬಿಟ್ಟು ಹೋಗ್ತಾ ಇರ್ತೀನಿ ಅಂತ. ಎರಡೂ ಒಂದೇ ಸಿಚುವೇಶನ್. ನಾನು ಜೋರಾಗಿ ಗಾಡಿ ಓಡಿಸಿದ್ರೆ ಅಲ್ಲಿಗೆ ಹೋಗೋದಾಗಿತ್ತು, ಅವನಿಗೆ ಹತ್ರ ಆಗುತ್ತಲ್ಲ, ಬೇಲೂರಿಂದ ಅಗ್ರೆಗೆ ಬರೋಕ್ಕೆ ಹತ್ರ, ಪಡವಳ ನಮ್ಮ ಜಮೀನು ಪಡವಳ ಹತ್ರ, ಹಂಗೆ ಆ ಥರ ಇರುತ್ತೆ. ಸರಿ, ಹೆಬ್ಬೆಟ್ಟು ಅಂತಂದ್ರಿ. ಬಟ್ ಚಿಕ್ಕ ವಯಸ್ಸಿನಲ್ಲಿ ಓದಲ್ಲಿ ಇಷ್ಟೊಂದು ಇರಲಿಲ್ವಾ? ಅಂದರೆ ಓದಬೇಕು ಅನ್ನೋ ಆಸೆ ಜೊತೆಗೆ ಓದನ್ನ ನಿಲ್ಲಿಸ್ಬೇಕು ಅಂತ ಏನಕ್ಕೆ ಅನ್ನಿಸ್ತು ನಿಮಗೆ? ಸರ್, ನಮ್ಮ ತಂದೆ ತಾಯಿ ಓದಲಿ ಅಂತೇಳಿ ಆಸೆ ಪಟ್ಟರು. ನನ್ನ ತಲೆಗೆ ಹತ್ತನಲ್ಲ, ರಾವು ದಸೆ ನಾನು ಹಾಳು ಮಾಡ್ಬಿಟ್ಟ. ಆಮೇಲೆ ಜಮೀನು ದನ ಕರುಗಳು ಈ ಥರದ ಮೇಲೆ ಗಮನಗಳು ನಮ್ಗೆ ಆ ಕ್ರೇಜ್ ಇಲ್ಲ. ಹಾಗಾಗಿ ನನ್ನ ತಲೆಗೆ ವಿದ್ಯೆ ಹತ್ತನೇ ಇಲ್ಲ, ನನಗೆ ಹತ್ತನಲ್ಲ. ಒಡೆಯರು ಏನೆಲ್ಲ ಮಾಡಿಸಿ ನಮ್ಮ ಅಪ್ಪ ನನ್ನ ತಲೆಗೆ ಓದ್ನಲ್ಲ. ಹಾಗೆ ಓದೋರಿಗೆ ಈ ಗಣಿತ ಅಂದರೆ ತುಂಬ ಟಫು. ಅಂದರೆ ಓದೋರ್ಗೇ, ಬೇರೆಲ್ಲ ಸಬ್ಜೆಕ್ಟಲ್ಲೂ ಸ್ಟ್ರಾಂಗ್ ಆಗಿರೋರಿಗೆ ಈ ಮ್ಯಾಥ್ಸ್ ಅಂತ ಬಂದಾಗ ಅಲ್ಲಿ ಎಷ್ಟೊಂದು ಜನ ಎದುರ್ಕೊತಾರೆ. ಬಟ್ ಆರ್ಯವರ್ಧನ್ ಅವರು ಓದಲಿಲ್ಲ ಅಂದರೂ ಕೂಡ ಈ ಒಂದು ಲೆಕ್ಕಾಚಾರದ ವಿಷಯದಲ್ಲಿ ತುಂಬಾ ಸ್ಟ್ರಾಂಗ್. ಅಂತಂದರೆ ಈ ಡೇಟು, ಈ ನಂಬರು ಅನ್ನೋ ಒಂದು ವಿಷಯಕ್ಕೆ ಬಂತು ಅಂತಂದರೆ ಹಿಂಗೆ ಆಗುತ್ತೆ, ಇಂತಿಂಥ ದಿನ ಇದೇ ನಡಿಬಹುದು ಅನ್ನೋ ಒಂದು ಪ್ರೆಡಿಕ್ಷನ್ನ ಮಾಡೋಂಥವ್ರು ನೀವು. ಸೊ ಈ ಪ್ರೆಡಿಕ್ಷನ್ ಅನ್ನೋದು ನಿಮ್ಮ ತಲೆಗೆ ಯಾವಾಗ ಬಂತು, ಯಾಕೆ ಬಂತು, ಎಲ್ಲಿ ಉಟ್ಕೊತಿದ್ದು? ನನ್ನ ಜಾತಕ ನಾನು ಅಬ್ಸರ್ವ್ ಮಾಡಿದೆ, ನಾವು ಜ್ಯೋತಿಷ್ ಹೇಳೋ ಥರದ ಜಾತಕ ನಂದು. ಆಮೇಲೆ ನಾನು ಚಿಕ್ಕದಲ್ಲಿ ನಾನು ಏನಾರು ಹೇಳಿದ್ದೆಲ್ಲ ನಡೆಯೋದು, ಸಣ್ಣ ಹುಡುಗನಲ್ಲಿ ಹೇಳಿದ್ದೆಲ್ಲ ನಡೆಯೋದು. ನಾನು ಹೇಳಿದ್ದು ನಡೆದ್ಬಿಡುತ್ತೆ. ನನಗೆ ಹೇಳಿದ್ರು ನಡೀತಿದ್ದೆ, ನಿಮಗೆ ಹೇಳಿದ್ರು ನಡೀತಿದ್ದೆ, ಬೇರೆ ಇರುತ್ತೆ. ಅದು ದುರಾಸೆಯಿಂದ, ಆಸೆಯಿಂದ, ಅತ್ಯಾಸೆಯಿಂದ ಹೇಳ್ಬೇಕು, ಜನರಲ್ಲಾಗಿ ಹೇಳ್ಬೇಕು. ದುರಾಸೆಯಿಂದ ಬಿಟ್ರೆ ಇವಾಗ ದಿಢೀರ್ನು ಕೇಳ್ತಾರೆ ಯಾವ್ದು ಗೆಲ್ಲುತ್ತೆ ಯಾರು ಬಿಡಿ ಅಂದರೆ ನನಗೇನು ಹುಚ್ಚಿಡಿದ್ದು ಹೇಳೋಕ್ಕೆ, ಕೇಳಿರೋ ಅಂತ ಹೇಳ್ಬಿಟ್ಟು ಬರ್ಬೇಕಾಗ್ತದೆ. ನಮ್ಮ ಮನಸ್ಥಿತಿಯಿಂದ ಬರಬೇಕು ಪದಗಳು, ಅವೆಲ್ಲ ನಿಜ ಆಗ್ತವೆ. ನನ್ನ ಲೈಫಲ್ಲಿ ನಮ್ಮ ತಂದೆ ಯಾವಾಗಲೂ ಒಡೆಯರು. ನಾನೇ ಮಾಡೋದು ಮನೆ ಕದ್ದುಬಿಟ್ಟು ಹೋದೈತೆ ಇದ್ದ, ಯಾವನು ಬೇಕಿದ್ದ ಜಮೀನು ಮಾಡಿ ಏನು ಬೇಡಂತ ಕದ್ದೋಗಿ ಒಂದು 5 ವರ್ಷ ಊರಿಗೆ ಬರಲಿಲ್ಲ ನಾನು. ನಮ್ಮೂರು ಹಾಸನಂದೇ ಬೇಕ್ರಿ ಫೇಮಸ್ಸು. ಹಿಂಗೆ ಬೇಕ್ರಿ ಸೇರ್ಕೊಂಡು ಬೇಕ್ರಿಲೇ ನನ್ನ ಲೈಫನ್ನು ಕಳೀತಾ ಹೋದೆ. ಬೇಕ್ರಿ ಒಂದು ಲೆವೆಲ್ಗೆ ಏನೋ ಒಂಚೂರು ಸಣ್ಣ ಪುಟ್ಟ ಇಂಟ್ರೆಸ್ಟು, ಬಡ್ಡಿಯವರ ಮಾಡೋದು ಇದೆಲ್ಲನೂ ಮಾಡಿ ಕೈ ಸುಟ್ಕೊಂಡು ಎಲ್ಲ. ನಾನು ಏನು ಮಾಡಿದ್ರು ನಂಗೆ ಲಾಸ್ ಆಗೋಲ್ಲ, ನಂಗೆ ಲಾಸ್ ಅಂತೂ ಆಗೋಲ್ಲ. ನನ್ನ ಜಾತಕದಲ್ಲಿ ಅದ್ರ ನಾನು ದೇವ್ರು ಕೊಟ್ಟವನು. ನಾನು ಬೆಳೆದಿದ್ದೆಲ್ಲ ಹೆಂಗರು ಮನೇಲಿ, ಹಂಗಂತ ಅವ್ರ ಹತ್ರ ಜ್ಯೋತಿಷ್ಯ ಇಲ್ಲ. ನನಗೆ ಗಾಡ್ ಗಿಫ್ಟಾಗಿ ನನಗೆ ನಿಜವಾದ ಜ್ಯೋತಿಷ್ಯ ಚೆನ್ನಾಗಿ ಹೇಳೋದನ್ನ ಕಲ್ತ್ಕೊಂಡಿದ್ದು ನಂಬರ್ನ ಪ್ರೆಡಿಕ್ಷನ್ ತೆಂಡೂಲ್ಕರ್. ತೆಂಡೂಲ್ಕರ್ನ ನಾನು ದೇವ್ರ ಥರ ಗೌರವಿಸ್ತೀನಿ ಇವಾಗಲೂ. ತೆಂಡೂಲ್ಕರ್ ಎಲ್ಲ ಮ್ಯಾಚು 100 ಹೊಡಿಬೇಕು ಅಂತ ನಂಗೆ ಆಸೆ, ಅದು ಆಗ್ತಾನೆ. ಆದರೆ ತೆಂಡೂಲ್ಕರ್ ಟೀಚರಲ್ಲಿ ನನ್ನ ಕ್ಲೈಂಟಾಗಿ ಕೇಳಿದ್ದಾರೆ, ಅವ್ರ ಟೀಚರೆಲ್ಲ ನನ್ನ ಜ್ಯೋತಿಷ್ಯ ಕೇಳಿದ್ದಾರೆ, ಬಂದು ಬಾಂಬೆಯಿಂದೆಲ್ಲ ಬಂದು ಕೇಳಿದ್ದಾರೆ. ಅಷ್ಟು ಜನಕ್ಕೆ ರೀಚ್ ಮಾಡಿಸಿದ್ದೀನಿ ನಾನು.
ಹಾಗೆ ಕ್ರಿಕೆಟ್ ನಾನು ಇದ್ದಂಥ ಬೇಕ್ರಿ ಯಜಮಾನರು ಸಿಕ್ಕಾಪಟ್ಟೆ ಕ್ರಿಕೆಟ್ ನೋಡೋರು. ನಮಗೆ ಅವಾಗೆಲ್ಲ ಕ್ರಿಕೆಟ್ ನೋಡೋ ಹುಚ್ಚು ಅಂದರೆ ಹೆಂಗೆ ಅಂದರೆ, ನಾನು ಅವಾಗ ಒಂಥರ ಟೀಮ್ ಲೀಡರ್ ಬೆಂಗಳೂರಿಗೆ. ಎಲ್ಲ ಬೇಕಲ್ಲಿ ಹೋಗಿ ಟಿ ವಿ ಇರಲಿಲ್ಲ, ವೈಟ್ ಆ್ಯಂಡ್ ಬ್ಲ್ಯಾಕ್ ಟಿ ವಿನ ತಗೊಬರೋದು, ಬಾಡಿಗೆ ತರೋದು, DD1 ಬರೋದು ಕ್ರಿಕೆಟು. ಎಲ್ಲ ಬೇಕ್ರು ದುಡ್ಡು ಹಾಕ್ಬಿಟ್ಟು ಒಟ್ಟಿಗೆ ಅಂತ ಕೂತ್ಕೊಂಡು ಕ್ರಿಕೆಟ್ ನೋಡೋದು, ಆಮೇಲೆ ತಂದ್ರೆ ಟಿ ವಿ ವಾಪಸ್ ಕೊಡೋದು. ಇದನ್ನೆಲ್ಲ ನಾವು ಇಲ್ಲ ಒಬ್ಬೊಬ್ಬರ ಮನೆಗೆ ಹೋಗೋದು. ಸೌತ್ ಆಫ್ರಿಕಾ ಮ್ಯಾಚ್ ನೋಡ್ಬೇಕು ರಾತ್ರಿ ಎಲ್ಲ ನಡೆಯೋದು. ನ್ಯೂಜಿಲೆಂಡಲ್ಲಿ ನೋಡಿದ್ರೆ ಬೆಳಗ್ಗೆಲ್ಲೇ ಸ್ಟಾರ್ಟ್ ಆಗ್ಬಿಡೋದು, 5-6ವರೆಗೆ ಮ್ಯಾಚ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅಲ್ಲೆಲ್ಲ ಇದನ್ನೆಲ್ಲ ಎದ್ದೋಡೋಗೋದು, ಕೆಲಸ ಮುಗಿಸೋದು. ನನ್ನ ಫ್ರೆಂಡ್ ಒಬ್ಬ ಬಸವನಗುಡಿಲಿದ್ದ ನನ್ನ ಫ್ರೆಂಡು, ನಾನು ಬೇಕ್ರಿ ಕೆಲಸ ಮುಗಿಸಿ ಸುಬ್ಬಯ್ಯ ಸರ್ಕಲ್ ಇಮ್ಮಿಡಿಯೇಟ್ಲಿ ಆಟೋ ಹೊತ್ತಿಗೆ ಹೋಗಿ ಬೆಳಗ್ಗೆ ಅಷ್ಟೊತ್ತಿಗೆ ಒಂದು ಸೈಡ್ ಬ್ಯಾಟಿಂಗ್ ಇರೋದು, 2ನೇ ಸೈಡ್ ನೋಡ್ತಾರೆ. ಕೊನೆಗೆ ಅದು ಕ್ರಿಕೆಟಿಂದ ನಾನು ಜ್ಯೋತಿಷ ಕಲ್ತಿದ್ದು. ಕ್ರಿಕೆಟ್ ನಂಬರ್ಸ್ ಈ ಡೇಟ್ ಹಿಂಗೆ, ಈ ಲೆಟ್ರ್ ಹಿಂಗೆ, ಈ ಊರು ಹಿಂಗೆ, ಈ ಊರು ನಂಬರ್ ಹಿಂಗೆ ನ್ಯೂಮರಾಲಜಿ ಅಳವಡಿಸಿ ತುಂಬ ಅದನ್ನು ನನಗೆ ಜ್ಞಾನ ಇತ್ತು. ಜ್ಞಾನವನ್ನು ಕ್ರಿಕೆಟ್ ರೂಪದಲ್ಲಿ ಆಚೆ ತಗೊಬಂದೆ. ಅದು ನನ್ನ ಬ್ಲಡ್ಡಲ್ಲೇ ಅದು ವಾಸ ಮಾಡ್ತಾಯಿತ್ತು. ಅದಕ್ಕೊಂದು ನೆಪ ಬೇಕು ಆಚೆ ಬರೋಕ್ಕೆ, ಅದು ಆ ರೀತಿಲಿ ಆಚೆ ಬಂತು. ಇವಾಗ ಎಲ್ಲರಿಗೂ ಮಕ್ಕಳಾಗ್ತಾರೆ, ಒಂದು ತಾಳಿ ಕಟ್ಟಲೇಬೇಕು ಅನ್ನೋದ್ರ ರೂಲ್ಸ್ ಇರುತ್ತಲ್ಲ, ಏನು ಹೇಳಿ ಆ ಥರ ಆಗುತ್ತೆ. ತಂದೆ ಹೆಸರು ಬೇಕು ಅಂತ ತಾಳಿ ಕಟ್ಟಲೇಬೇಕು 100%. ಹಂಗೆ ಕ್ರಿಕೆಟು ನಿಮ್ಮ ಒಂದು ಶಕ್ತಿನ ಹೊರತಂತು ಅಂತ ಹೇಳಿದ್ರೆ ತಪ್ಪಿಲ್ಲ. ಹೌದು, ಕ್ರಿಕೆಟು ಆ ಒಂದು ಸಂದರ್ಭದಲ್ಲಿ ಈಗಲೂ ನಿಮ್ಗೆ ನೆನಪಿದೆಯಾ? ಅಂದರೆ ನೀವು ಏನು ಹೇಳಿದ್ದು ನಡೀತು, ಅದು ನಡೆದ ತಕ್ಷಣ ಪರ್ಫೆಕ್ಟು ಅಂತ ನಿಮ್ಮ ಜೊತೆಲಿದ್ದವರು ಏನಕ್ಕೆ ಹೇಳಿದ್ರು? ಸರ್, ನನಗೆ ಪ್ರತಿ ಮ್ಯಾಚು ಪ್ರೆಡಿಕ್ಷನ್ ಮಾಡಿ, ವರ್ಲ್ಡ್ ಕಪ್ ಸ್ಟಾರ್ಟ್ ಆಗಲಿ ಇನ್ನೊಂದು ಸ್ಟಾರ್ಟ್ ಆಗಲಿ ಎಲ್ಲ ಮುಂಚಾಗಲೇ ಹೇಳುವೆ, ಎಲ್ಲ ಹಂಗೇ ನಡೆಯೋದು. ಕೊನೆಗೆ ಅದು ಕಮರ್ಷಿಯಲ್ ಆಗಿ ತಿರುಗಿ ಸ್ಟಾರ್ಟ್ ಆಯಿತು. ನಾನು ಮಂತ್ರಾಲಯ ನೀರಲ್ಲಿ ಕೊಚ್ಚೋಗೋದು ಇದನ್ನೆಲ್ಲ ನಾನು ಪ್ರೆಡಿಕ್ಷನ್ ಮಾಡಿದ್ದೆ. ನಾನು ಅವಾಗ ಬೇಕ್ರಿ ಆಟ ಎರಡೂ ಇತ್ತು. ಸಿಕ್ತವ್ರಿಗೆಲ್ಲ ಹೇಳೋ ಹುಚ್ಚ. ಅವಾಗ ನಾವು ಒಬ್ಬರು ನೋಡ್ಬಿಟ್ಟು ಅವ್ರು ಡೇಟ್ ಆಫ್ ಬರ್ತ್ ಹೇಳ್ಬೇಕು, ಆ ಡೇಟ್ ಹೇಳಿದ್ಮೇಲೆ ಅವ್ರಿಗೆಲ್ಲ ಹೇಳ್ಬೇಕು. ಈ ಥರ ಎಲ್ಲ ಆಗಿತ್ತು. ಒಬ್ಬೊಬ್ಬರು ಹೇಳ್ದಲ್ಲೇ ನಾನು ನಿಮ್ಮ ಡೇಟ್ ಇದೆ ಅಂತ ಹೇಳ್ದಲ್ಲೇ ಹೋಗಿರೋರು ಇದ್ದಾರೆ. ಆಮೇಲೆ ನಾನು ನೇಮ್ ಬಂದಮೇಲೆ ಅವ್ರ ಜೊತೆ ಹೇಳೋಕ್ಕೂ ಬಂದವ್ರು ದುಡ್ಡು ಕೊಟ್ಟು, ಫ್ರೀಯಾಗಿ ಹೇಳ್ಬೇಕಾದ್ರೆ ಬೇಡ ಅದು ದುಡ್ಡು ಕೊಟ್ಟು ಕೇಳಿದ್ವಿ. ಇವೆಲ್ಲ ಸೀನ್ಗಳು ತುಂಬ ನಡೆದವು ನನ್ನ ಲೈಫಲ್ಲಿ. ಓಕೆ, ಅವಾಗ ನಿಮ್ಮ ತುಂಬ ಜನ ಬೈಕೊಂಡವ್ರು ಇದ್ದಾರೆ. ಅಂದರೆ ಏನು ಹೇಳ್ತಾ ಇದ್ದಾನೆ, ಈ ಥರದ್ದು ಏನಾದರೂ ನಿಮಗೆ ಬೈಕೊಂಡು ಯಾರಿಗೂ ಈಗ ನೀವೇ ಹೇಳಿದ್ರಿ ಹುಚ್ಚ ಅನ್ಕೊತಿದ್ರು ಅಂತ, ಆ ಥರದ್ದು ಏನಾದರೂ ನಿಮಗೆ ಡೈರೆಕ್ಟಾಗಿ ಹೇಳಿರೋರು ಉಂಟಾ? ನಮ್ಮ ಮಿಸ್ಸಸ್ ಹೇಳೋರು, ಸುಮ್ಮನೆ ಯಾರಿಗೆ ಹೇಳ್ಬೇಡ ಸುಮ್ಮನೆ. ನಮ್ಮ ಮಿಸ್ಸಸ್ ಹೆಂಗಂದರೆ ಒಂಥರ ತುಂಬಿದ ಕೊಡ ಇದ್ದಂಗೆ. ನನ್ನ ಲೈಫಲ್ಲಿ ನಾನು ತುಂಬ ಪುಣ್ಯ ಮಾಡಿರ್ಬೋದು. ನನ್ನ ಲೈಫಲ್ಲಿ ನನ್ನ ಫ್ರೆಂಡ್ಸು, ನನ್ನ ವೈಫು ನನಗೆ ಗಾಡ್ ಗಿಫ್ಟ್. ನನಗೆ ಇವಾಗ ಏನಿದ್ದಾರೋ ನಾನು ತುಂಬ ಪ್ರೀತಿಸ್ತೀನಿ, ತುಂಬ ಲವ್ ಮಾಡ್ತೀನಿ ನಮ್ಮ ಮನೆಯವ್ರನ್ನ. ಓಕೆ, ಅವ್ರನ್ನ ಹೆಂಗೆ ಸೆಲೆಕ್ಟ್ ಮಾಡಿದ್ರಿ? ಅಂದರೆ ಲವ್ ಮ್ಯಾರೇಜ್, ಅರೇಂಜ್, ಅವ್ರದ್ದು ಏನಾರು ನಂಬರ್ ನೋಡಿ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ? ಹಾಗೆಲ್ಲ ನ್ಯೂ ಮ್ಯಾರೇಜ್ ನಾನು ಮದುವೆ ಆಗ್ಬೇಕಾದ್ರೆ ನಾನು 24 ನಂಬರ್ ಇಷ್ಟಪಡುವೆ. ಆ ಥರ ಏನು ಇರಲಿಲ್ಲ. ಅಂದರೆ ನಮ್ಮ ಮಿಸ್ಸಸ್ಸು ನಾವು ಒಂದೇ ಊರು. ನಮ್ಮ ಮಿಸ್ಸಸ್ ಜಾಬ್ ಮಾಡ್ತಾಯಿದ್ರು, ಗೌರ್ಮೆಂಟ್ ಜಾಬ್. ನಾವು ಹಿಂಗೆ ಮಾತಾಡ್ಬೇಕಾದ್ರೆ ನಮ್ಗೆ ಅವ್ರ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ, ನಮ್ಮ ಚಿಕ್ಕಮ್ಮನ ಫ್ಯಾಮಿಲಿ, ನಮ್ಮ ಅಮ್ಮನ ಫ್ಯಾಮಿಲಿಗೆ ನಾನು ಜಾಸ್ತಿ ಕ್ಲೋಸು ನಮ್ಮ ಅಪ್ಪನ ಫ್ಯಾಮಿಲಿಗಿಂತ. ಹಾಗಾಗಿ ಅವ್ರು ನಮ್ಮ ಮಿಸ್ಸಸ್ಸರು ಫ್ಯಾಮಿಲಿಯಲ್ಲಿ ನಮ್ಮ ಅಮ್ಮನ ಫ್ಯಾಮಿಲಿ ನೆಂಟ್ರ ಕಡೆ ಇದ್ದು. ನಮ್ಮ ದೊಡ್ಡಮ್ಮನ ಊರು ಹೊಸೂರಲ್ಲಿ ಅವರಿದ್ದರು, ಹೊಸೂರು ಕೊಪ್ಪಳಲ್ಲಿ ಅವರಿದ್ದರು. ಈ ಥರ ನಮ್ಮ ಅಮ್ಮನ ತಾಯಿ ಚಿಕ್ಕಮ್ಮನೂರು ಉದ್ದೂರಲ್ಲಿ ನಾನಿದ್ದೆ 100%. ಈ ಥರ ಅವ್ರು ಒಂದೇ ಊರು. ಆವಾಗ ನಮ್ಮ ಅಣ್ಣನಿಗೆ ಆಕ್ಸಿಡೆಂಟ್ ಆಗುತ್ತೆ, ಟ್ಯಾಕ್ಟ್ರ್ ಆಕ್ಸಿಡೆಂಟ್ ಆಗುತ್ತೆ. ಅದೇನೇ ನಮ್ಮ ಅಪ್ಪನೂ ಕೊನೆಗೆ ಟ್ಯಾಕ್ಟ್ರಲ್ಲೇ ಹೋದ್ರು. ನಮ್ಮ ಅಣ್ಣನಿಗೆ 2ನೇ ಅಣ್ಣಗೆ ಆಕ್ಸಿಡೆಂಟ್ ಆಗುತ್ತೆ, ಸೌದೆ ತುಮಕಿವರೆಗೆ ಟ್ಯಾಕ್ಟ್ರ್ ದಬಾಕಿಂದು. ಆವಾಗ ನಮ್ಮ ಅಣ್ಣನ ಹಾಸ್ಪಿಟ್ಲಿಗೆ ಸೇರಿಸಿದಾಗ, ಆವಾಗ ನಾನು ಹೋದಾಗ ನಮ್ಮ ಮಗಳು ಇದೆ ಅಂದಾಗ ನಾನು ಅಲ್ಲೇ ಪರಿಚಯ ಆಯಿತು. ಆವಾಗ ನನ್ನ ಮದುವೆ ಹಿಂಗೆ ಹುಡುಕ್ತವ್ರೆ, ಮದುವೆ ಆಗ್ತಾರೆ ಅಂತ ಕೇಳಿದ್ರು. ಹ್ಞೂ ಅಂದರು. ಆ ಹೂ ಅಂದಿದ್ದನ್ನೇ ಒಂಥರ ಲವ್ ಥರ ಆಯಿತು, ಹೂ ಅಂದಿದ್ದೇ ಮದುವೆ ಥರ ಆಯಿತು. ಹಂಗಾಗಿ ಅದು ಮಿಷನ್ ಮನೇಲಿ ಇದ್ದೇ ಇರುತ್ತಲ್ಲ, ಬೇಡ ಬೇಕು ಅದೆಲ್ಲ ಆಗಿ ಅದೆಲ್ಲ ಒಂದು ಲೆವೆಲ್ಲಾಗಿ ಒಂದು 5 ವರ್ಷ ಹೇಳೋದು. 5 ವರ್ಷ ಆದಮೇಲೆ ಮದುವೆ ಆಯಿತು. ಆಮೇಲೆ ಇಷ್ಟ ಆಯಿತು. ಬಟ್ ಈ ಒಂದು ಜಾಬ್ನ ಸೆಲೆಕ್ಟ್ ಮಾಡ್ಕೋತೀನಿ ಅಂದಾಗ ಅವ್ರ ಕಡೆಯಿಂದ ಸಪೋರ್ಟ್ ಹೆಂಗಿತ್ತು ಅಂತಂದರೆ, ಇದನ್ನು ನಿಮ್ಮ ವೈಫ್ ಕಡೆಯಿಂದ ಇದು ಬಿಟ್ಟು ಬೇರೆ ಏನಾದರೂ ಕೆಲಸ ಮಾಡಿ ಇದೆಲ್ಲ ಬೇಡ ಅಂತ ಏನಾದರೂ ನಿಮ್ಮಿಬ್ಬರ ನಡುವೆ ಈ ಒಂದು ವಿಷಯಕ್ಕೆ ಏನಾದರೂ ಗಿಗಳಾಗಿತ್ತು, ಅಥವಾ ಅವ್ರು ನಿಮಗೆ ಸಂಪೂರ್ಣವಾದ ಒಂದು ಸಪೋರ್ಟ್ ಕೊಟ್ರ? ಇಲ್ಲ, ನನಗೆ ಪರಿಪೂರ್ಣ ಸಪೋರ್ಟ್ ಕೊಟ್ಟರು. ಫಸ್ಟ್ ಹೇಳ್ಬೇಕಾದ್ರೆ ನಂದು ಬೇಕ್ರಿ ಇತ್ತು. ಬೇಕ್ರಿ ತುಂಬ ಚೆನ್ನಾಗಿ ನಡೆಯೋದು. ಆಮೇಲೆ ನನ್ನ ಹೆಂಡತಿಗೆ ಇಂಥ ಟೈಮ್ ಬಂದು ನಾನು ಹೀಗೆ ಇರ್ತೀನಿ ಅಂತ ಹೇಳಿದೆ. ಈಗ ಇರ್ತೀನಿ, ನನ್ನ ಲಕ್ಕಲ್ಲ ಈಗ ಬರುತ್ತೆ, ಈಗ ಸಂಪಾದನೆ ಈಗಿರುತ್ತೆ ಅಂತ. ಕೊನೆಗೆ ಅದೇ ಟೈಮಿಗೆ ನಾನು ಬೇಕ್ರಿ ಮಾಡಿದ್ದೆ, ನೀಲ್ಸ್ ಅಂದ್ರೆ RASL ಬೇಕ್ರಿ ಅಂತ. ತುಂಬ ಚೆನ್ನಾಗಿ ವ್ಯಾಪಾರ. ನಾನು ಒಂದು 20 ಜನ ವರ್ಕರ್ಸ್ ಇಟ್ಟಿದ್ದೆ ಬೇಕ್ರಿಯಲ್ಲಿ. ತುಂಬ ಚೆನ್ನಾಗಿ ಆಯಿತು, ನಡೀತು. ಸಂಪೂರ್ಣವಾಗಿ ಈ ಒಂದು ಕೆರಿಯರ್ನ ಯಾವಾಗ ಸೆಲೆಕ್ಟ್ ಮಾಡ್ಕೊಂಡಿದ್ದು? ಅಂದರೆ ಎಷ್ಟು ಚಾಲೆಂಜಸ್ ಇತ್ತು ಈ ಮಟ್ಟಕ್ಕೆ ಬರೋದಕ್ಕೆ ನಿಮಗೆ? ನನಗೆ ಚಿಕ್ಕಂದಲ್ಲೂ ಹೇಳವೆ, ನನ್ನ ಕೈರೇಖೆ ತುಂಬ ಬೇಗ ಕಲ್ತಿದ್ದೆ. ಇದನ್ನು 2003ರಿಂದ ತುಂಬ ಟೇಕಪ್, 2006ರಿಂದ ತುಂಬ ಟೇಕಪ್ ಮಾಡಿದೆ. 2006ರಿಂದ
2000 ಹಿಂಗೆ ಹೇಳ್ತಾ ಇದ್ದೆ. ಇದೇ ಪಕ್ಕದಲ್ಲೇ ನನ್ನ ಮಗಳು, ನಾನು ಈ ಮನೇಲಿ ಲೀಸಿಗಿದ್ದೆ ಈ ಮನೆಯಲ್ಲಿ. ಆವಾಗ ನನಗೆ ಒಂದು ಚಾನಲಲ್ಲಿ ಪರಿಚಯದಂಥ ಪ್ರವೀಣ್ ಪರಿಚಯ ಆಗಿರ್ತಾರೆ. ಆವಾಗ ಒಂದು ಸುವರ್ಣ ನ್ಯೂಸಲ್ಲಿ ಅವ್ರು ಕೆಲಸ ಮಾಡ್ತಾಯಿರ್ತಾರೆ. ಆವಾಗ ಹಿಂಗೆ ಯಾರ ಕಡೆಯಿಂದೆಲ್ಲ ಪರಿಚಯ ಆಗಿ ನಾನು ಯಾರಿಗೋ ಪರಿಹಾರ ಕೊಟ್ಟಿದ್ದೆ ಒಬ್ರಿಗೆ, ಭಾಳ ದೊಡ್ಡ ಪರಿಹಾರ ಹೇಳೋಕ್ಕಾಗಲ್ಲ, ಅಂದರೆ ವೇಲಾಂಗಣಿ ಚರ್ಚಲ್ಲಿ ಕೊಟ್ಟಿದ್ದೆ. ಇವಾಗ ಏನೂ ಒಂದು ದೋಷ ಇದ್ದಾಗ ವೇಲಾಂಗಣಿ ಚರ್ಚಲ್ಲಿ ನೀವು ತಲೆಯೆಲ್ಲ ಬೋಳಿಸ್ಬಿಟ್ಟು ಒಂದು ಉಳ್ಳಿಕಾಳನ್ನ ಸಮುದ್ರಕ್ಕೆ ಹಾಕ್ಬಿಟ್ಟು ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕಿ ಮೇಲೆ ನಿಮ್ಮ ನೆಗೆಟಿವ್ ದೋಷಗಳು ಜಾಸ್ತಿ ಹೋಗುತ್ತೆ ಅಂತ. ಒಬ್ರಿಗೆ ಏನು ಇಲ್ದಿದ್ರು ಅದೆಲ್ಲ ಒಳ್ಳೇದಾಯ್ತು, ನಾನು ಹೇಳಿದ್ಮೇಲೆ ಹಿಂಗೆ ಆಗುತ್ತೆ ಅಂತ. ಅವ್ರು ಮಾಡಿದ್ರಂತ ನಾನು ಮಾಡೋಣ ಅಂತ ಹೋದೆ. ನಾನು ಹೇಳಿದವರು ಚೆನ್ನಾಗಾದ್ರಲ್ಲ, ನಾನೇ ಮಾಡಿಲ್ವಲ್ಲ ಅಂತ ನಾನು ಹೋಗಿ ವೇಲಾಂಗಣಿ ಚರ್ಚಲ್ಲಿ ಹೋಗಿ ನೀರಲ್ಲಿ ಸೇವಿಂಗ್ ಎಲ್ಲ ಮಾಡಿ ಕಟಿಂಗ್ ಎಲ್ಲ ಮಾಡಿ ಉಳ್ಳಿಕಾಳನ್ನ ಸಮುದ್ರಕ್ಕೆ ಬಿಟ್ಟಾಗ ಅದು ಮೀನೆಲ್ಲ ತಿನ್ನುತ್ತೆ, ದಾನವಾಗಿ ಹೋಗುತ್ತೆ, ಅದು ಪ್ರಾಣಿಗೆ ಊಟ ಆಗುತ್ತೆ. ಸರಿ ಮಾಡಾದ್ಮೇಲೆ ಫೋನ್ ಬಂದ್ಬಿಡ್ತು ನನಗೆ ದಿಢೀರ್ನೆ, ರೀ ಹರಿವರ್ಧನ ವರ್ಲ್ಡ್ ಕಪ್ ಬಗ್ಗೆ ಮಾತಾಡ್ಬೇಕು ಬರ್ರಿ ಅಂತ ಹೇಳ್ತೀವಿ ಅಂತ. ನಾನು ಯಾವನ ನನಗೆ ಗೊತ್ತಿರೋ ಯಾವನ ಹಾಕ್ಬಿಡ್ತಾನೆ ಅಂತ ಬೈದಾಕ್ಬಿಟ್ಟೆ ನಾನು. ರೀ ಪ್ರವೀಣ್ ಅವ್ರು ಆದರು. ಅದಾದಮೇಲೆ ಕೊನೆಗೆ ಹೇಳ್ತೀವಿ ಅಂದರು. ಅವತ್ತು ನಮ್ಮ ಮಿಸ್ಸಸ್ಸರ ಅಕ್ಕನ ಹೊಸ ಮನೆ ಇತ್ತು. ಕ್ಲೋಸಪ್ ಬಂದರೂ ಕರೀನೇ ಇಲ್ಲ. ಕ್ಲೋಸಪ್ ನಾನು ಕರೀಲಿ ಅನ್ನುವೆ. ಒಂದು ಸರಿ ನಾನು ಕ್ರಿಕೆಟು ಅವಾಗ ಸುವರ್ಣ ನ್ಯೂಸಲ್ಲಿ ಯಾರು ಬೌಂಡ್ರಿ ಲೈನ್ ಅಂತ ಕಾರ್ಯಕ್ರಮ ಬರೋದು ನಾಲ್ಕು, ನಾನು ದಿಢೀರ್ನು ಒಂದು ಲಂಗಲ್ಲಿ ಲೈನ್ ಸಿಕ್ಬಿಡ್ದು, ಇಂತಿದ್ದರೆ ಗೆಲ್ತಾರೆ ಅಂತ ಹೇಳುವೆ. ಅವಾಗ ಕಟ್ ಮಾಡೋರು ಅವರು. ಕೊನೆಗೆ ನಾನು ಕರೀನೇ ಇಲ್ಲ. ನಾನು ಏನು ಕರೀತಾರೆ ಅಂತ ಕೂತ್ಕೊಂಡೆ, ನನಗೆ ಗೊತ್ತಿಲ್ಲ. ಇನ್ನೇನು ಸಂಜೆ 6 ಗಂಟೆಗೆ ಮ್ಯಾಚು, 4 ಗಂಟೆಲೇ ಕರೀತಾರೆ ನೀವು ಬರ್ರಿ ಅಂತ. ಅಲ್ಲಿವರೆಗೂ ಆಪ್ಷನ್ ಇಟ್ಟಿರ್ತಾರೆ ನನ್ನ ಬೇಕ್ರಿ ಜ್ಯೋತಿಷನಲ್ಲ ಅಂತ ಅವರು ಆಪ್ಷನ್ ಇಟ್ಟಿರ್ತಾರೆ. ನಂಗೆ ಓದೋಕ್ಕೆ ಬರೋಕ್ಕಲ್ಲ. ಅವಾಗ ನಾನು ಒಂದು ಕ್ರಿಕೆಟಲ್ಲಿ ಯಾವತ್ತಾವತ್ತು ಮ್ಯಾಚ್ ಇರುತ್ತೆ ಅಂತ ಎಲ್ಲ ಲೀಸ್ಟ್ ತಗೊಂಡು ಹೋಗ್ತೀನಿ. ಆವಾಗ ನಾನು ಜೀನ್ಸ್ ಪ್ಯಾಂಟು ಟೀ ಶರ್ಟ್ ಹಾಕ್ಯಂಡು ಆರಾಮಾಗಿರುವೆ. ಬೇಕ್ರಿ ಆಯಿತು, ನಾನಾಯಿತು, ಜ್ಯೋತಿಷ್ ಹೇಳುವೆ, ಎಷ್ಟು ಬೇಕಾದ್ರೆ ಹೇಳ್ವೆ, ಅಂತೇನು ಕ್ರೇಜ್ ಏನಿಲ್ಲ. ಕೊನೆಗೆ ಅವರು ಸ್ವಾಮೀಜಿ ಥರ ಬರ್ರಿ ಅಂತಾರೆ. ಆವಾಗ ನಾನು ಬಟ್ಟೆ ಇರಲ್ಲ, ಅಯ್ಯಪ್ಪ ಸ್ವಾಮಿ ನಾನು ಶಬರಿಮಲೆ ನಡ್ಕೊ ಹೋಗ್ತೀನಿ ಯಾವಾಗಲೂ ವರ್ಷ. ಆವಾಗ ಕೊನೆಗೆ ಸೂಟ್ ಕೇಸಾಗ ಗೊತ್ತಲ್ಲ, ಶಬರಿಮಲೆಗೆ ಹೋಗೋದು ಸೂಟ್ ಕೇಸಲ್ಲಿ ಬಟ್ಟೆ ಇಟ್ಟಿರ್ತೀವಿ ಬ್ಲೂ ಕಲರ್ದು ದೇವ್ರದ್ದು ಅಂತ. ಆ ಮಾಲೆ $50 ಮಾಲೆ ಬಿಚ್ಚಿ $50 ಕೊಳ್ಳಿಗೆ ಹಾಕ್ಯಂಡು ಚೈನ ರುದ್ರಾಕ್ಷಿನ ಆವಾಗ ಅಯ್ಯಪ್ಪ ಸ್ವಾಮಿ ಬಟ್ಟೆ ತೆಗೆದು ಬ್ಲೂ, ನಾನು ಯಾವಾಗಲೂ ಬ್ಲ್ಯಾಕ್ ಹಾಕ್ತಾನಲ್ಲ, ಬ್ಲೂ ಪ್ಯಾಂಟು ಬ್ಲೂ ಪಂಚೆ ಬ್ಲೂ ಶರ್ಟ್ ಹಾಕ್ಯಂಡು ಹೋಗಿ ಲೈವಿಗೆ ಹೋದೆ. AC ನನ್ನ ಲೈಫಲ್ಲೇ ನೋಡಿರಲ್ಲ. ಆವಾಗ ಸುವರ್ಣ ನ್ಯೂಸಲ್ಲಿ AC ನನಗೆ ಮೇಕಪ್ ಮಾಡಿ AC ರೂಮಲ್ಲಿ ಮೇಕಪ್ ಮಾಡ್ತಿದ್ರೆ, ನಂಗೆ ಮೇಕಪ್ ಮಾಡ್ರು AC ರೂಮಲ್ಲಿ ಬೆವ್ರು ಕಿತ್ಕತೆ ಐತೆ ಒಳಗೆ ಈಟು, ಏನಪ್ಪ ಹೆಂಗಪ್ಪ ಅಂತ. ಒಂದು ಸರಿ ತೋರಿಸ್ಬಿಟ್ಟು ಸಾಕತ್ತೆ. ಹೆಂಗೆ ನಾನು ದೊಡ್ಡ ವ್ಯಕ್ತಿ ಆಗ್ಬಿಡ್ತೀನಿ, ಊರಿಗೆಲ್ಲ ಹೇಳ್ಕೊಬಿಟ್ಟಿದ್ದೆ, ನಾನು ಟಿ ವಿಲಿ ಬರ್ತಿದ್ದೆ, ನಾನು ಟಿ ವಿಲಿ ಒಡಿವೇಲಿ ಹೇಳ್ತಾನೆ, ನಾನು ಜೈಲಿಗೆ ಹೋಗ್ತಾ ಇದ್ದೆ ನನ್ನ ಹತ್ರ. ಆ ಸೀನು ಅಂದರೆ ನಾನು ಟಿ ವಿಲಿ ಬರ್ತೀನಿ ಅಂತ. ನಾನು ಟಿ ವಿಲಿ ಬರ್ತೀನಿ ಅಂತ ಹೇಳ್ಕೊಂಡಿದ್ದೀನಿ ಒಂದು ಸ್ವಲ್ಪ ಜನಕ್ಕೆ. ಸರಿ ಹೆಂಗಾರ ಮಾಡಿ ಕೂರಿಸ್ಬಿಡ್ತಾರೆ. ನಾನು ಮುಂಚೆಲ್ಲ ರಫ್ ಆಯ್ಸಲ್ವಾ, ಏನು ಕಳಿಸ್ಬಿಟ್ರೆ ಏನು ಮಾಡುತ್ತೆ, ಹೆಂಗಾರ ಮಾಡಿ ಕುತ್ಕೊಂಡಾಗ್ಲೂ ನನ್ನ ಮಾತಾಡ್ಸೋಕ್ಕಲ್ಲ 5 ಜನ ಇರ್ತೀವಿ ನಾವು ಡಿಸ್ಕಷನಲ್ಲಿ. ನನ್ನ ಲಾಸ್ಟ್ನೇ ರೌಂಡಿಗೆ ಅಲ್ಲೇ ನನ್ನ ಬ್ರೇಕಿಗೆಲ್ಲ ಎಲ್ಲಿ ಕಳಿಸ್ಬಿಟ್ರೆ, ಒಂದು ಸರಿ ತೋರಿಸ್ಬಿಟ್ಟು ಕಳಿಸ್ರೆ ಅನ್ನೋ ಥರ ಫೀಲಿಂಗು. ಅಮಿತ್ ಪಳ್ಳಿಯವ್ರು ಆ್ಯಂಕರಿಂಗ್ ಅವಾಗ. ಅವರು 24ನೇ ತಾರೀಕು 2ನೇ ತಿಂಗಳು 19ನೇ ತಾರೀಕು ನಾನು ಲೈವಲ್ಲಿ ಕೂತಿದ್ದು. 18ನೇ ತಾರೀಕು ಅವಾಗ ಅವರೆಲ್ಲ ಜ್ಯೋತಿಷ್ಯರು. ಕ್ರಿಕೆಟ್ ಟ್ರ್ಯಾಕು ಅವ್ರಿಗೆ ಅಡ್ಜಸ್ಟ್ ಆಗಿಲ್ಲ, ಅವರು ಇನ್ನು ಕತೆಗಳು ಹೇಳ್ತಾ ಕೂತಾರೆ. ನಾವು ಅಂದರೆ ಡೈರೆಕ್ಟ್ ಜರ್ಸಿ ನಂಬರ್ ಅಂದರೆ ಏನು, ಅವನು ಯಾಕೆ ಏನು ಕಲ್ಲರು ಬಣ್ಣ ಎಲ್ಲ, ಕ್ರಿಕೆಟೇ ನಮ್ಮ ರಾಕ್ಷಸ ಅಲ್ವಾ. ನನ್ನ ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ತಗೊಂಡ್ರು. ಕ್ಲೈಮ್ಯಾಕ್ಸಲ್ಲಿ ನನ್ನನ್ನು ಮಾತಾಡ್ಸಿದ್ರು. ಲಾಸ್ಟ್ ಇದು ತಗೊಂಡ್ರೆ ಬ್ರೇಕ್ ಅಂತ. ಅವ್ರು ತಗೊಂಡಿದ್ದ ತಕ್ಷಣ ಏನಾಯ್ತು ಗೊತ್ತಿಲ್ಲ, ನನ್ನ ಮಾತೆಲ್ಲ ಅವ್ರಿಗೆ ಇಷ್ಟ ಆಗ್ಬಿಟ್ಟು ಬ್ರೇಕಲ್ಲಿ ಮತ್ತೆ ನನ್ನಿಂದಲೇ ಟೇಕಪ್ ಮಾಡ್ಕೊಂಡ್ರು. ಬ್ರೇಕ್ ಇದ್ರೆ ಕೊನೆಗೆಲ್ಲ ಸಖತ್ತೆ ಮಾತಾಡ್ದು. ಅವಾಗ ವರ್ಲ್ಡ್ ಕಪ್ ಇಂಡಿಯಾ ಗೆಲ್ತಾರೆ. ಇಂಡಿಯಾ ಮತ್ತು ಇಂಗ್ಲೆಂಡು ಟೈ ಆಗುತ್ತೆ. ಬೆಂಗಳೂರು ಮ್ಯಾಚು ಬರ್ದಿರ್ಕಿಲ್ಲ, ಇವರಿಬ್ಬರು ಟೈ ಆಗುತ್ತೆ. ಇದರಲ್ಲಿ ಮತ್ತೆ ಇಂಡಿಯಾ ಗೆಲ್ಲುತ್ತೆ ವರ್ಲ್ಡ್ ಕಪ್ ಅಂತ ಎಲ್ಲ ಹೇಳಿದೆ. ಆವಾಗಲೂ ಇನ್ನೂ ವರ್ಲ್ಡ್ ಕಪ್ ಸ್ಟಾರ್ಟ್ ಆಗಿರಲ್ಲ. ಆಮೇಲೆ ಅಮಿತ್ ಪಳ್ಳಿಯವ್ರು ಎಲ್ಲ ಮುಗಿದಾದ್ಮೇಲೆ ಇಷ್ಟು ವರ್ಷ ಎಲ್ಲರೂ ಹಿಂಗೆ ಮಾತಾಡ್ತೀರ, ಈ ಸಖತ್ತಾಗಿದೆ ಅಂತ. ಆಮೇಲೆ ಕರೆದು ನನ್ನ ಸುವರ್ಣ ನ್ಯೂಸ್ ಫಸ್ಟು ನನ್ನ ಬೆಳೆಸಿದ್ದು. ಅಲ್ಲಿಂದ ಟೇಕಪ್ಪು. ಅದಾದಮೇಲೆ ಸುಮ್ಮನೆ ಇದ್ದೆ. ನಾನು ಮತ್ತೆ ಬೇಕ್ರಿಗೆ ಹೋಗ್ಬಿಡುವೆ, ಡಿಸ್ಕಷನ್ ಮಾಡುವೆ. ನಾನು ಬೇಕ್ರಿಗೆ ಹೋಗ್ಬಿಡು, ನನ್ನ ಸ್ವಂತ ಬೇಕ್ರಿ ಇತ್ತು ನೀಲ್ಸಂದ್ರಲ್ಲಿ, ಮನೆ ಇದೇ ಏರಿಯಾ. ಬೇಕ್ರಿಗೆ ಹೋಗುವೆ. ಹೀಗೆ ಹೋಗಿ ಬರ್ತಾಯಿದ್ದೆ. ಮಧ್ಯದಲ್ಲಿ ಏನಾಯಿತು, ನನಗೊಂದು ದಿವಸ ಆಕ್ಸಿಡೆಂಟ್ ಆಗುತ್ತೆ ಅಂತ ನನಗೆ ಗೊತ್ತಾಗುತ್ತೆ. ನನಗೆ ಆಕ್ಸಿಡೆಂಟ್ ಆಗುತ್ತೆ ಇವತ್ತು ಅಂತ ಒಂದು 3 ತಿಂಗಳು ಮುಂಚೆಲೆ ಗೊತ್ತಾಗುತ್ತೆ.
ನಮ್ಮ ಮಿಸ್ಸಸ್ಸಿಗೆ ಹೇಳಿರ್ತೀನಿ ನನಗೆ ಇವತ್ತು ಆಕ್ಸಿಡೆಂಟ್ ಆಗುತ್ತೆ ಅಂತ. ಅವತ್ತು ಏನಾಗುತ್ತೋ ಬೇಕ್ರಿ, ನಾನು ನಾಳೆ ಅಂತೇಳಿ ಇವತ್ತೇ ಮಲಗಿಬಿಟ್ಟಿರ್ತೀನಿ ಬೇಕ್ರಿಲಿ, ಸಿಕ್ಕಾಬಟ್ಟೆ ವ್ಯಾಪಾರ. ಕೊನೆಗೆ ಅವತ್ತು ಆಕ್ಸಿಡೆಂಟ್ ಆಗೋದಿತ್ತು, ಏನಾಗುತ್ತೆ ಅಂಗಡಿ ಬಾಗಿಲಾಗೋಕ್ಕಾಗಲ್ಲ. 12:30 1 ಗಂಟೆ ಕ್ರೌಡ್ ಬತ್ತಲ್ಲೇ ಅವ್ರೆ. ಬೆಳಗ್ಗಿಂದ 5:30 ಎದ್ದು ಕೆಲಸ ಮಾಡ್ತಾಯಿದ್ದಲ್ಲ, ಟಯರ್ಡು, ನಿದ್ದೆ. ಪೊಲೀಸ್ನವರೇ ಬಂದು ಪಾಪ ಈರುಳ್ಳಿಗಳೆಲ್ಲ ಬಿಡಿಸ್ಕೊಡೋರು ನಮಗೆ. ಅವರೇ ಬಾಗಿಲಾಕಿ ಸರ್ ಅಂದರು. ಬಾಗಿಲಾಕ್ಬೇಕಾದ್ರೆ 20 ಜನ ಕ್ಲೈಂಟ್ಸ್ ಬೇಕ್ರಿಲಿ. ಈಗ 12:30 1 ಗಂಟೆನೂ ಗೊತ್ತಿಲ್ಲ ಆಗೋದಿನ. ನಾನು ಆಮೇಲೆ ಇಲ್ಲೇ ಮಲಗ್ತೀನಿ ಬೇಕಿರಲಿ ಅಂದೆ. ನಮ್ಮ ಮನೇಲಿ ಅಲ್ಲೆಲ್ಲ ಮಲಗಿಬಿಟ್ಟು ಬಂದು ಮನೇಲಿ ಮಲಗ್ರಿ ಅಂದರು. ಹೇಳಿದ್ರು. ಆಮೇಲೆ ನಮ್ಮ ಮಾವನ ಮಗ ಇದ್ದ, ಅವನು ಓಡಿಸೋ ಗಾಡಿ ಅಂದರೆ ಅವ್ನು ಓಡಿಸ್ತಾನಲ್ಲ 2 ವೀಲರ್ನ, ಗೊತ್ತಿಲ್ಲ. ನಾನು ಹಂಗೂ ಹೊಡ್ಕ ಬರ್ತಾಯಿದ್ದೀನಿ ಗಾಡಿನ. ಇಲ್ಲಿ MTRಯಿಂದ ಲಾಲ್ಬಾಗ್ ಹತ್ರ ರೈಟಿಗೆ ತಗೋತೀನಿ, JC ರೋಡ್ಗೆ. 2 ವೀಲರಲ್ಲಿ ಬರ್ತಾ ನಿದ್ದೆ ಮಾಡೇಬಿಟ್ಟೆ. ನಿದ್ದೆ ಮಾಡಿ ಬಿದ್ದರೆ ಕಿತ್ಕೊ ಹೋಗಿದ್ದೆ, ತಲೆ ಹತ್ರ ಕಾರ್ ಬಂದು ನಿಂತಿದ್ದೆ. ಅವತ್ತು ಯಾಮಾರ ನಾವು ಟಿಕೆಟು ಆಕ್ಸಿಡೆಂಟ್ ಆಗುತ್ತೆ ಅಂತ, ಬಟ್ ನಿಮ್ಗೆ ಅನ್ಸಿರಲ್ಲ ನಾನು ಸಾಯ್ತೀನಿ ಅಂತ. ಆಕ್ಸಿಡೆಂಟ್ ಆಗುತ್ತೆ ಅಂತ ಗೊತ್ತಿದ್ದು, ಡೆತ್ ಇಲ್ಲ ಅಂತ. ಅದು ಹಂಗೆ ಆಗಿ ರಕ್ತ ಎಲ್ಲ ಕಿತ್ಕೊ ಹೋಗ್ತಾಯಿತ್ತು ಬಿದ್ದು ರೋಡಲ್ಲಿ. ಮಾಮೂಲಿ ಪಂಚೆ ಶರ್ಟ್ ಅಲ್ವಾ, ಕಿತ್ಕೊ ಹೋಗ್ತಾಯಿತ್ತು. ನಂಗೆ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಕೊಡೋರು ನಿದ್ದೆ ಬರ್ತಾಯಿತ್ತು, ನಿದ್ದೆ ಹೆವಿಯಾಗಿ. ಇದು ನನ್ನ ಲೈಫಲ್ಲಿ ನಡೆದು. ಅದು ನಿಮಗೆ ಪರ್ಟಿಕ್ಯುಲರಾಗಿ ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ತೀರಾ, ಇಲ್ಲ ಅಂಥ ದಿನ ಅಂಥ ಘಟನೆ ಆಗೋ ಸಂದರ್ಭದಲ್ಲಿ ಅದೇ ನಿಮ್ಮ ತಲೆಗೆ ಏನಾದರೂ ಬರುತ್ತಾ? ಅಂದರೆ ಅದರಿಂದ ಏನಾದರೂ ಶಕ್ತಿ ಅನ್ನೋದು ನಿಮಗೆ ಕಾಣಿಸ್ಕೊಳ್ಳುತ್ತಾ? ಹೆಂಗೆ ಕ್ರಿಯೇಟ್ ಆಗುತ್ತೆ ಅದು ಒಳಗಡೆ ನಿಮಗೆ? ಯಾವ ಥರ ಅನಿಸುತ್ತೆ? ಇಲ್ಲ, ನನಗೆ ಯಾವಾಗಲೂ ಅದು ಬರುತ್ತೆ. ನಾನು ವರ್ಕ್ ಮಾಡ್ತೀನಿ. ಒಂದೊಂದು ಸರಿ ತುಂಬ ಅನಿಸುತ್ತೆ, ತುಂಬ VIP ಡೆತ್ ಎಲ್ಲ ಅದೇ ಬರುತ್ತೆ. ಈ ನಂಬರೆಲ್ಲ ಅದೇ ಬರುತ್ತೆ, 7 ಅಂತ, 7 ಅಂತ ಅದೆಲ್ಲ ಹೇಳ್ತೀನಿ, ಸಾಕಷ್ಟು ಬಾರಿ ಹೇಳ್ತೀನಿ. ಅದರಿಂದ ಹೇಳ್ತೀನಿ, ಅದರಲ್ಲೇನು ತಪ್ಪಿಲ್ಲ. ಈಗ ನೀವೇ ಮಾತಾಡ್ತಾ ಹೇಳಿದ್ರೆ ನಂಗೆ ಧ್ವನಿ ಗಡ್ಸು ಅಂತ. ಈಗ ಒಂದು ರಾಶಿ ಭವಿಷ್ಯ ಹೇಳಬೇಕು ಅಂತಂದರೆ, ಅಥವಾ ಕುಂಡ್ಲಿ ನೋಡಿ ಹೇಳೋದಾದರೆ, ಅಥವಾ ಒಬ್ಬರು ಜಾತಕ ಹೇಳೋದಾದರೆ, ಸ್ವಾಮೀಜಿಗಳು, ಗುರುಜಿಗಳು ಅಂತಂದರೆ ಒಂದು ಸೌಮ್ಯ ಪ್ರಧಾನವಾಗಿರ್ತಾರೆ. ಅವರು ಅವ್ರು ನೋಡ್ತಿದ್ದಂಗೆ ಒಂಥರ ದೈವಿಕತೆ ಅವ್ರ ಮುಖದಲ್ಲಿ ಕಾಣುತ್ತೆ, ಒಳಗಿಂದ ಭಕ್ತಿ ಅನ್ನೋದು ದುಡ್ಡು ಬರುತ್ತೆ. ಬಟ್ ಆದರೆ ನೀವು ಒಂಥರ ವಿಭಿನ್ನ, ನೀವು ಮಾತಾಡೋದು ರಫು, ಒಂಥರ ಇದ್ದಿದ್ದಂಗೆ ಹೇಳ್ಬಿಡ್ತೀರ. ಸೊ ಈ ಒಂದು ಭಾವಗಳು ನಿಮಗೆ ಎಷ್ಟು ಪ್ಲಸ್ ಆಯಿತು, ಮೈನಸ್ ಆಯಿತು? ನಿಮ್ಮ ನೋಡಿದವರು ನಿಜವಾಗ್ಲೂ ಗುರುಜಿನೇನಾ ಇವರು ಅನ್ನೋ ಥರದ್ದು ಒಂದು ಡೌಟು ಕೂಡ ಕ್ರಿಯೇಟ್ ಮಾಡಿಬಿಡುತ್ತೆ ಮಾತುಗಳು. ಅದರಿಂದ ನಿಮಗೆ ಎಷ್ಟು ಚಾಲೆಂಜಸ್ ಬಂತು? ಸರ್, ನಾನು ನಿಮಗೊಂದು ಮಾತು ಹೇಳ್ತೀನಿ ಕೇಳಿ. ಕರೋನಾ ಬಂದಾಗ ಬಾತ್ರೂಮಲ್ಲೂ ಕೂಡ ಜ್ಯೋತಿಷ ಹೇಳಿದ್ದೀನಿ ಆನ್ಲೈನಲ್ಲಿ. ಅವ್ರ ಕಿವಿಗೆ ಇಯರ್ಫೋನ್ ಹಾಕ್ಯಂದು, ಯಾವನು ಹೇಳಿರಲ್ಲ ಜ್ಯೋತಿಷನ. ಬಾತ್ರೂಮಲ್ಲೂ ಕೂಡ ಇಯರ್ಫೋನ್ ಹಾಕ್ಯಂಡು ಜ್ಯೋತಿಷ ವೆಯ್ಟಿಂಗ್. ಅದು ಫಾರಿನ್ ಕ್ಲೈಂಟ್ಸ್ಗಳೇ ಹೇಳಿದ್ದೀನಿ. ಜನಕ್ಕೆ ನನ್ನ ಬಟ್ಟೆ, ನನ್ನ ನಾಮ, ದೇವರು ಅನ್ನೋ ರೀತಿಯಲ್ಲಿ ನನಗೆ ಬದುಕೋಕ್ಕೆ ಇಷ್ಟ ಇಲ್ಲ. ಅದು ನಾನು ಫಸ್ಟ್ ರೌಂಡು ಇಲ್ಲ ಅಂತ ಮಧ್ಯದ ರೌಂಡ್ ಮಾಡಿದೆ. ನಾನು ದೇವರು ಎಲ್ಲರಿಗೂ, ಹಿಂದೂ ಮುಸ್ಲಿಮ್ಸ್ ಅವ್ರವ್ರಿಗೆ ಇರ್ತಾರೆ, ಅವ್ರವ್ರು ನಿಮ್ಮ ಪರ್ಸ್ನಲ್ ನೀವು ಪ್ರೇಯರ್ ಮಾಡ್ಕೊಳ್ಳಿ. ಅಲ್ಲೋಗ್ಬಿಟ್ರೆ ನೀವು ಸೂಪರು, ಇಲ್ಲೋದ್ರೆ ಸೂಪರು, ಅದೆಲ್ಲ ಅಡ್ವರ್ಟೈಸ್ಮೆಂಟ್ ವರ್ಕ್ ಆಗೋಲ್ಲ. ಇವಾಗ ಚಾನಲ್ ಅಡ್ವರ್ಟೈಸ್ಮೆಂಟ್ ಹಾಕೋವಾಗ ಧರ್ಮಸ್ಥಳಕ್ಕೆ ಹೋದನು ಆಕ್ಸಿಡೆಂಟ್ ಆಗ್ತಾನೆ, ತಿರುಪತಿಗೆ ಹೋದನು ಆಕ್ಸಿಡೆಂಟ್ ಆಗ್ತಾನೆ, ಧರ್ಮಸ್ಥಳಕ್ಕೆ ಸದಾ ಹೋಗೋನು ಮನೆ ಮಾರ್ಕೆ ಹೋಗ್ತಾನೆ, ಹೋಗದಿದ್ದನು ಮನೆ ಕಟ್ತಾನೆ. ನನಗೂ ಅದಕ್ಕೂ ಸಂಬಂಧ. ನಿಮ್ಮ ಗ್ರಹಗಳು ನಿಮ್ಮ ಜಾಗದಲ್ಲಿ ಏನಿದೆ ಅದು ನಡೀತಿದೆ. ಅದಕ್ಕೆ ಸ್ಟೋನ್ಗಳೆಲ್ಲ ಸ್ವಲ್ಪ ವಾಸ್ತು ಬಳಸ್ಕೊಂಡ್ರೆ ಬೆಟರ್ ಅಂತ ನನಗೆ ಅನಿಸುತ್ತೆ. ಇವಾಗಲೂ ನಾನು ತುಂಬ ಜನಕ್ಕೆ ಸಾವೆಲ್ಲ ಪ್ರೆಡಿಕ್ಷನ್ ಮಾಡಿದ್ದೀನಿ. ತುಂಬ ಜನ ಕರ್ನಾಟಕದಲ್ಲಿ ತುಂಬ VIP ಡೆತ್ ಎಲ್ಲ ನನಗೆ ಗೊತ್ತಿದ್ರು ಕೂಡ ಟಿ ವಿಲಿ ಹೇಳೋಕ್ಕಾಗಿಲ್ಲ. ಇಂಡೈರೆಕ್ಟಾಗಿ ಹೇಳ್ತೀನಿ, ಸ್ಟ್ರೈಟಾಗಿ ಹೇಳಿದ್ರೆ ತಪ್ಪಾಗುತ್ತೆ. ಇವಾಗಲೂ ಸಾಕಷ್ಟು ಪ್ರೆಡಿಕ್ಷನ್ ಮಾಡಿದ್ದೀವಿ. ನಂದೇನೆಂದರೆ, ಒಬ್ಬ ರೈತ ಆ ಥರ ಬಟ್ಟೆ ಹಾಕ್ಯಂಡು ಬೆಳೆ ಬೆಳೆಯೋಕ್ಕಾಗಲ್ಲ. ಕೂತ್ಕೊಂಡು ನಾನು 108 ಒಳ್ಳೆ ಬಟ್ಟೆ ಹಾಕ್ಯಂಡು ಬದುಕ್ಬೋದು. ಏನು ಪ್ರಯೋಜನ? ಬಟ್ಟೆನೇ ನಾನು ಜ್ಯೋತಿಷ ಹೇಳಲ್ಲ, ನಾನು ಹೇಳೋದು. ಇವಾಗ ಒಳ್ಳೆ ತಪಸ್ವಿ ಸ್ನಾನನೇ ಮಾಡಲ್ಲ. ಸ್ನಾನನೇ ಮಾಡೋಕ್ಕಾಗಲ್ಲ. ಅವ್ನು ಸ್ನಾನ ಮಾಡೋ ಒಂದು ತಪಸ್ಸು ಹೋಗುತ್ತೆ. ಹಂಗೆ ನಾನು ಯಾವಾಗಲೂ ತಪಸ್ಸಲ್ಲೇ ಇರ್ತೀನಿ. ನಾನು ಸ್ನಾನನೇ ಮಾಡಲ್ಲ, ಬೇಕಾದ್ರೆ ಅಲ್ಲೇ ತಿಕ್ಕಾಕಲ್ಲ, ಬೇಕಾದ್ರೆ ಹಂಗಂಗೆ ಜ್ಯೋತಿಷ ಹೇಳ್ತೀನಿ. ಮಡಿಯಿಂದ ಹೇಳೋಕ್ಕಲ್ಲ, ಮಡಿಯಿಂದ ನನಗೆ ಕ್ರೇಜ್ ಇಲ್ಲ. ನಂದು ಒಂದು ಮಡಿ ನನಗೆ, ನನ್ನ ವೃತ್ತಿಗಲ್ಲ. ನಾನು ಮಡಿಯಾಗಿರಬೇಕು, ಸ್ಮೆಲ್ ಬರಬಾರ್ದು, ಯಾರು ಬರಬಾರ್ದು ಅಂತ. ನನ್ನ ವೃತ್ತಿಗೆ ಮೋಸ್ಕರ ನಾನು ಸಾನಲ್ಲ. ನನ್ನ ಕಾನ್ಸೆಪ್ಟ್ ಆ ಥರ ಇದೆ. ಅದ್ರ ಜೊತೆಗೇ ಈ ಕಾಂಟ್ರವರ್ಸಿಗಳನ್ನೋದು ಕೆಲವೊಂದು ಇದ್ದೇ ಇರ್ತವೆ, ಯಾವುದೇ ಒಂದು ಕ್ಷೇತ್ರ ಆಗಲಿ ಇರ್ಬೋದು. ಆದರೆ ಈ ಕಾಂಟ್ರವರ್ಸಿಗಳಿಂದ ಆರ್ಯವರ್ಧನ್ ಅವ್ರಿಗೆ ಎಷ್ಟು ಉಪಯೋಗ ಆಯಿತು, ಅಥವಾ ಎಷ್ಟು ಅದರಿಂದ ಡಿಸ್ಅಡ್ವಾಂಟೇಜ್ ಆಯಿತು ಅಂದರೆ ನಿಮ್ಮ ಈ ಒಂದು ತಪಸ್ಸಿಗೆ ಅಂತಲೇ ಹೇಳ್ಬೋದು? ಇಲ್ಲ, ನಾನು ಕ್ರಿಕೆಟೇ ನನಗೆ ನೇಮ್ ತಂದು ಕೊಡ್ತು. ಇವಾಗ ಏನಾಗುತ್ತೆ, ನಾನು ನನ್ನ ಲೈಫಲ್ಲಿ, ನನ್ನ ಜೀವನದಲ್ಲಿ ಒಂದು ಸರಿ ನನಗೆ ನಾನು ಅಟ್ಯಾಕ್ ಮಾಡ್ತಾನಂತ ಗೊತ್ತಾಗುತ್ತೆ. ನಾನು ಅಟ್ಯಾಕ್ ಮಾಡ್ತಾರೆ, ತೊಂದರೆ ಸಿಗಾಕಿರ್ತೀನಿ,
ಡೆತ್ ಆಗ್ಬೋದು ಅಂತ ನನ್ನ ಹೆಂಡ್ತಿಗೆ ಹೇಳ್ತೀನಿ. ಅಂದರೆ ಫೀಲಿಂಗಲ್ಲಿ ಬೇಜಾರು ಸೂಸೈಡ್ ಮಾಡ್ಕೊಬೋದು ನನ್ನ ಜಾಗದಲ್ಲಿ ಆ ಥರ ಇದೆ ಅಂತ. ಆ ಟೈಮ್ ಸೂಸೈಡ್ ಮಾಡ್ಕೊಳಕ್ಲ ನೋವಾದ್ರೆ ಅಂತ. ಅವಾಗ ಕ್ಲಾಸ್ ಮಾಡೋಣ ಅಂತ ನಾನು ಕ್ಲಾಸ್ ಮಾಡೋಕ್ಕೆ ಹೋಗ್ತೀನಿ. ಅವಾಗ ನನಗೆ ಆಗದೇ ಇದ್ದವರೆಲ್ಲ ಸೇರ್ಕೊಂಡು ಶತ್ರುಗಳು ಹುಟ್ಕೊಬಿಡ್ತಾರೆ. ಅದರಿಂದ ಅದಾದಮೇಲೆ ನಾನು IPL ಎಲ್ಲ ಮಾತಾಡೋಕ್ಕೆ ಹೋಗುವೆ. ಅದೆಲ್ಲ ನಾನು ಮಾಡಬಾರ್ದಾಗಿತ್ತು ಅಂತ ನನಗೆ ಒಂದು ಸರಿ ಅನಿಸಿದ್ದೆ. ಅಂದರೆ ಇವಾಗೆಲ್ಲ ಏನಾಯ್ತು, IPL ಎಲ್ಲ ಗ್ಯಾಮ್ಲಿಂಗ್ ಆಗಿತ್ತು. ನಾನು ಒಂದು ದಿವಸಲು ಗ್ಯಾಮ್ಲಿಂಗ್ ಆಡಿಲ್ಲ. ಅದು ಯಾವುದೋ ಚಾನಲ್ಗೆ ನಮಗೆ ಹೆಸರು ಬರುತ್ತೆ, ಇದೆಲ್ಲ ಮಾಡೋಕ್ಕೆ ಹೋಗ್ಬಾರ್ದಾಯಿತ್ತು. ಅಂದರೆ ಅದನ್ನು ತಿಳಿಸ್ಕೊಟ್ಟಿದ್ದೀನಿ, ಜನ ಒಳ್ಳೆ ರೀತಿಯಲ್ಲಿ ತಗೋಬೇಕು. ಯಾಕಂದರೆ ಅದನ್ನು ನಾವು ಜವಾಬ್ದಾರಿಯಿಂದ ಮಾತಾಡಬೇಕು. ಲೈವಲ್ಲಿ ಹೆಂಗೆ ಜವಾಬ್ದಾರಿಯಿಂದ ಮಾತಾಡೋದು, ಟೈಮ್ ಟು ಟೈಮ್ ಮಾತಾಡಬೇಕಾಗತ್ತೆ. ಟೈಮ್ ನಿಲ್ಸೋಕ್ಕಾಗಲ್ಲ ಮಾತನ್ನು. ಏನೋ ಒಂದು ರಪ್ಪನ್ನು ಬಂದುಬಿಡ್ತವೆ, ಯೋಚನೆ ಮಾಡಿ ಎಡಿಟಿಂಗ್ ಮಾಡಿ ಮಾತಾಡೋಕ್ಕಾಗಲ್ಲ. ಹಾಗಾಗಿ ಇದೊಂದು ಎಲ್ಲೋ ನಾನು ತಪ್ಪು ಮಾಡಿದೆ ಅಂತ ಅನಿಸುತ್ತೆ. ಅಂದರೆ ಎಲ್ಲೋ ಒಂದು ಕಡೆ ಕಟ್ಟು ಬಿದ್ದು ಆ ಒಂದು ಕಾರ್ಯಕ್ರಮಗಳಿಗೆ ನೀವು ಒಳಗೊಂಡ್ರಿ. ಲಾಸ್ ಆಗೈತೆ, ತುಂಬ ಲಾಸ್ ಆಗೈತೆ. ಹೋದ ಸರಿ ಯಾರೋ ಕರೋನಾ ಬಂದ ಒಂದು ಚಾನಲಲ್ಲಿ ಕಾರ್ಯಕ್ರಮ ಮಾಡಿದೆ. ನಾನು ಎಷ್ಟೋ ಒಂದು ಸ್ವಲ್ಪ ಕೂಡಿಸಿಟ್ಟು ದುಡ್ಡನ್ನು ಕೊಡ್ತೀನಿ ಕೊಡಿ ಅಂತ ಇಸ್ಕೊಂಡು ಕೊಡ್ನಲ್ಲ. ಇವೆಲ್ಲ ಬ್ಯಾಡ್ದಾಗಿತ್ತು. ನಾವ್ಯಾರೋ ಮಾಡೋಕ್ಕೋಗಿ ನಾವ್ಯಾರಿಗೋ ದುಡ್ಡು ಕೊಟ್ಟು ಇವೆಲ್ಲ ನಮ್ಗೆ ಯಾಕೆ ಬೇಕು. ಇದೊಂದು ಮತ್ತು ನಾನು ಬಿಗ್ ಬಾಸ್ಗೆ ಹೋಗ್ಬಾರ್ದಾಯಿತ್ತು. ಬಿಗ್ ಬಾಸ್ ನನಗೆಲ್ಲ ಮೋಸ ಮಾಡಿದ್ರು ಅಂತ ನಂಗೆ ಅನಿಸಿತು. ಯಾಕೆಂದರೆ ತುಂಬ ಜನ ಸಿನಿಮಾ ಆಕ್ಟರ್ ಸಿಗ್ತಾರೆ, ನಮ್ಮಂಥವ್ರು ಸಿಗಲ್ಲ. ನಾವೊಂದು ಹೀರೋ ಲೆವೆಲ್ಗೆ ಬೆಳೆದಿರ್ತೀವಿ. ನನ್ನ ಒಳ್ಳೆತನ ಜನಕ್ಕೆ ಇಷ್ಟ ಆಗಿರ್ಬೋದು, ಅದರಿಂದ ಏನು ಕನ್ವರ್ಟ್ ಏನಾಗುತ್ತೆ, ಅದರಿಂದ ಏನೂ ಆಗೋಲ್ಲ. ನನ್ನ ಒಳ್ಳೆತನ ಪರಿಚಯ ಏನ್ಬೇಕೈತೆ, ಕೆಟ್ಟ ಜನ ಪರಿಚಯ ಏನಾಗಬೇಕೈತೆ. ಜನಕ್ಕೆ ಎಂಟರ್ಟೈನ್ಮೆಂಟ್ ಬೇಕು, ಕ್ಯಾಮ್ರಾ ಬಂದ್ಕೊಂಡು. ನಾನಾಗಲಿ ಇವಾಗಲಿ ನಾವಂತೂ ಯಾವ ಸೀರಿಯಲ್ಲು ಈ ಬಿಗ್ ಬಾಸ್ ಈ ಥರ ನೋಡೋಲ್ಲ. ಏನೋ ಕ್ರಿಕೆಟನ್ನೇ ಮೀಡಿಯಮ್. ನಮ್ಮ ಕ್ರಿಕೆಟ್ ಹುಚ್ಚಿದ್ರು ಇವಾಗ ಕ್ರಿಕೆಟ್ ನೋಡಲ್ಲ. ಯಾವಾಗ ಇದೆಲ್ಲ ಒಂದು ಫಿಕ್ಸಿಂಗು ಅವು ಇವೆಲ್ಲ ಅಂತ ದೊಡ್ಡ ಗಾಸಪ್ ಆದಮೇಲೆ ಅದರಿಂದ ನಾವು ಹೋಗಲ್ಲ. ಏನೋ ಬೋರ್ ಹೊಡೆಯೋಕ್ಕೆ. ಒಳ್ಳೆ ಪಿಕ್ಚರ್ ರಿಲೀಸ್ ಆಗುತ್ತೆ, ಇದೊಂದು ಸೂಪರ್ ಹಿಟ್ ಆಗುತ್ತೆ ಅಂತ ಗೊತ್ತಾದರೆ ಬೆಳಗ್ಗೆ 4 ಗಂಟೆ ಶೋಗೆ ಹೋಗ್ತೀನಿ, ತಲೆ ಕೆಡಿಸ್ಕೊಂಡು ನೋಡೋಕ್ಕೋಸ್ಕರ ಹೋಗ್ತೀನಿ. ಅವಾಗ ಅಂದರೆ ಇಂತಿಂಥ ಸಿನಿಮಾ ಹಿಟ್ಟಾಗುತ್ತೆ ಅಂತ ಹೇಳು, ಇಂಥ ಫಿಲಮ್ ಸೋಲುತ್ತೆ ಅಂತೇಳಿ ಅವಾಗೋಸ್ಕರ ಓಡೋಗ್ಬೇಕು. ಇವಾಗ ಅವೂ ಇಲ್ಲ, ಕ್ರೇಜ್ ಇಲ್ಲ, ಸುಮ್ಮನೆ ಆರಾಮಾಗಿರ್ತೀನಿ. ಬಟ್ ನಿಮ್ಮ ಹೆಸರು ಕೆಲವೊಂದು ಸಲ ಕಾಂಟ್ರವರ್ಸಿಯಲ್ ಲಿಸ್ಟಲ್ಲಿ ಬಂದ್ಬಿಡುತ್ತೆ. ಅದು ಇದ್ದಕ್ಕಿದ್ದಂಗೆ ಅಂದರೆ ಸಡನ್ನಾಗಿ ಉಟ್ಕೊಳ್ಳುತ್ತೆ. ಅದು ನೀವು ಬೇಕು ಅಂತ ಮಾಡೋದ ಅಥವಾ ಅಚಾನಕ್ ಆಗದ? ಸತ್ಯ ಹೇಳ್ತೀನಿ, ಒಪ್ಕೊಳಕ್ಕಲ್ಲ ಯಾರುವೆ. ಸತ್ಯವನ್ನು ಒಪ್ಕೊಳಕ್ಕಲ್ಲ ಯಾರುವೆ. ಹಾಗಾಗಿ ಸತ್ಯ ಒಪ್ಕೊಳಕ್ಕಲ್ಲ ಅಷ್ಟೇ. ಒಪ್ಕೊಂಡಿರೋದಕ್ಕೆ ದೊಡ್ಡ ವಿಷಯ ಆಗುತ್ತೆ. ಹಾಗೆ ಎಷ್ಟು ಜನ ಮಕ್ಕಳು ನಿಮಗೆ? ಸರ್, ನನಗೆ ನನ್ನ ಹೆಂಡ್ತಿನ ಅವಾಗ ನಾನು ಇಷ್ಟಪಡ್ಬೇಕಾದ್ರೆ ಮಕ್ಕಳಾಗಲ್ಲ ಸ್ವಲ್ಪ ವರ್ಷ ಅಂತ ನಾನು ಹೇಳ್ಬಿಟ್ಟೆ, ಮದುವೆ ಆಗಿದೆ. ಆಮೇಲೆ ನಂಗೆ 12 ವರ್ಷ ಮಕ್ಕಳಿಲ್ಲ. ಈ ವರ್ಷ ಆಗುತ್ತೆ ಅಂತ ಹೇಳಿದ್ರೆ ನಂಗೆ ಒಬ್ಬಳೇ ಮಗಳಿರೋದು. ಹಾಗಾಗಿ ನನ್ನ ಮಗಳು 9ನೇ ಕ್ಲಾಸು, ಅಲ್ಲ 9 ವರ್ಷ. ನಮಗೊಂಥರ ಚೆನ್ನಾಗಿರುತ್ತೆ. ನಾವು ನನ್ನ ಮಗಳು ಹೋದರೆ ಅಪ್ಪ ಮಗಳಿಗಿಂತ ತಾತ ಮಗನ ಕಾಂಬಿನೇಷನ್ ಸಕ್ಕತ್ತಾಗಿ ಇರುತ್ತೆ. ಈಗ ಒಂದೇ ಸರಿ ಸ್ಕೂಲಿಗೆ ಸೇರಿಸ್ದಾಗಲೂ ಅಷ್ಟೇ ನನ್ನ ಮಗಳನ್ನ ನಿಮ್ಮ ತಾತ ಜ್ಯೋತಿಷ್ ಹೇಳ್ತಾರೆ ಅಂತ ಹೇಳ್ಯಾರ ನನ್ನ ಮಗಳಿಗೆ. ಅವ್ರು ನಮ್ಮಪ್ಪ ಅಂತವ್ರೆ. ಇದೊಂಥರ ಚೆನ್ನಾಗಿರುತ್ತೆ, ಮುದ್ದಾಗಿರುತ್ತೆ. ಒಬ್ಬಳೇ ಮಗಳು. ಮುಂದಕ್ಕೆ ಏನು ಮಾಡಬೇಕು ಅಂತ ಅವರ ಒಂದು ಅಂದರೆ ಅವ್ರ ಭವಿಷ್ಯ, ಮಕ್ಕಳ ಭವಿಷ್ಯದ ಬಗ್ಗೆ ಕನಸುಗಳಿರುತ್ತೆ. ಬಟ್ ನೀವು ಪ್ರತಿಯೊಬ್ಬರು ಭವಿಷ್ಯನೂ ಕೂಡ ತಿಳ್ಕೊಳ್ಳೋದ್ರಿಂದ ಅವ್ರ ಭವಿಷ್ಯದ ಬಗ್ಗೆ ಎಷ್ಟು ನಿಮಗೆ ಗೊತ್ತು? ನನಗೆ ನನ್ನ ಮಗಳಿಗೆ ಒಳ್ಳೆ ಜಾತಕ ನಾನೇ ಟೈಮ್ ಸೆಟ್ ಮಾಡಿ ಜನನವಾಗಿತ್ತು. ಆ ಸಿಚುವೇಷನಲ್ಲಿ ನಾನು ಓದಿಲ್ಲ. ನನಗದು ತುಂಬ ನೋವು ಕಾಡುತ್ತೆ. ಅದಕ್ಕೆ ನನ್ನ ಮಗಳನ್ನ ಚೆನ್ನಾಗಿ ಓದಿಸ್ಬೇಕು ಅಂತ ಆಸೆ ಇದೆ. ಒಳ್ಳೆ ಜಾಬ್ ಕಳಿಸ್ಬೇಕು ಅಂತೆಲ್ಲ ಆಸೆ ಇಲ್ಲ. ಏನು ಹೇಳಿ, ನನಗೆ ಹೋದ್ರೂ ಹೋಗ್ಬೋದು, ನಾನು ಬೇಡ ಅನ್ನಲ್ಲ. ನಾನು ಸತ್ಯವಾಗ್ಲೂ ಹೇಳ್ತೀನಿ ಕೇಳಿ, ನನ್ನ ಮಗಳು ಯಾವ ಧರ್ಮದವ್ರು ಲವ್ ಮಾಡ್ರು ನಾನು ಬೇಡ ಅನ್ನಲ್ಲ. ಯಾವ ಧರ್ಮದವ್ರು ಲವ್ ಮಾಡ್ರು ಬೇಡ ಅನ್ನಲ್ಲ. ಅವ್ನು ಏನು ಇಲ್ಲದೆ ಇದ್ದನ್ನು ಲವ್ ಮಾಡ್ರು ನಾನು ಬೇಡ ಅನ್ನಲ್ಲ. ನಾನು ಯಾರು ಅವ್ನು ಕರೆದು ಒಂದೇ ಹೇಳೋದು, ನನ್ನ ಮಗಳು ಹೊಡಿಬೇಡ, ಬೈಬೇಡ, ಇಷ್ಟೇ ನಾನು ಕೇಳೋದು. ಏನು ಹೇಳಿ, ಹೊಡಿಬೇಡ, ಬೈಬೇಡ. ಹಾಗಾಗಿ ನಾನು ನಿಮ್ಮ ಮನೆಗೆ ಬಂದು ನನ್ನ ಮಗಳು ಕರ್ಕೋದ್ರೆ ಸಾಕ್ಬೇಡ, ಅಷ್ಟೇ. ಫ್ಯೂಚರಲ್ಲಿ ಈಗಲೇ ಹೇಳ್ತಾ ಇದ್ದೀನಿ, ಇದು ನನ್ನ ಆಸೆ. ನನಗೇನು ದೇವ್ರು ನೀನಿನ್ನೂ ಮಗನಾಗಿ ತಗೋತೀನಿ. ನನ್ನ ಮಗಳಮೇನಾಗಿ ತಗೋನಲ್ಲ, ಮಗನಾಗೆ ನಾನು ತಗೋತೀನಿ. ಹಾಗಾಗಿ ಒಬ್ಬಳೇ ಮಗಳಿದ್ರೆ ಅವನು ನನಗೆ ಮಗನಾಗ್ತಾನೆ. ಮಕ್ಕಳು ಕೂಡ ನನಗೆ ಮೊಮ್ಮಕ್ಕಳಾಗಲ್ಲ, ಅವು ಮಕ್ಕಳಾಯ್ತು. ನಮಗೆ ಎರಡು ಜನ ಮಕ್ಕಳಿದ್ರೆ ಅದು ಡಿವೈಡ್ ಆಗುತ್ತೆ, ಮೊಮ್ಮಕ್ಕಳಾಯ್ತಾರೆ. ಒಬ್ಬಳೇ ಮಗಳಿದ್ರೆ ಅವ್ರ ಮಕ್ಕಳು ನನಗೆ ಮಕ್ಕಳಾಗೆ ಆಯ್ತಾರೆ. ಅದು ಸಹಜ ಎಲ್ಲರಿಗೂ, ನನಗಂತಲ್ಲ, ಒಬ್ಬ ಮಗಳಿರೋಂಥ ತಂದೆದಿರಿಗೆಲ್ಲ ಇದು ಫೀಲಿಂಗ್ ಇರುತ್ತೆ. ಹಾಗಾಗಿ ನನ್ನ ಲೈಫ್ ಅಷ್ಟೇ. ಅವ್ರ ಇಷ್ಟದ ಪ್ರಕಾರ ಅವರು ಜಗತ್ತನ್ನು ಅವರು ಸಂತೋಷಗಿರಲಿ. ಹೊಡೆದಾಡೋದು ಕಿತ್ತಾಡೋದು ವೇಸ್ಟ್.
ನನಗದೊಂದು ಇಷ್ಟ ಆಗಲ್ಲ. ನಾನು ಸಬ್ಜೆಕ್ಟ್ ಮಾತಾಡೋದ್ರಿಂದ ಕೆಟ್ಟವನಾಗಿರ್ಬೋದು ಜನಗಳಿಗೆ, ಅದು ನಾನು ಯಾವತ್ತೂ ನಾನು ಆರಾಮಾಗಿರೋಕ್ಕೆ ಟ್ರೈ ಮಾಡ್ತೀನಿ, ಕೂಲಾಗಿರೋಕ್ಕೆ. ಸಬ್ಜೆಕ್ಟ್ ಮೇಲೆ ನನ್ನ ಕೆಣಕಿದ್ರೆ ನಾನು ಸುಮ್ಮನೆ ಇರೋಕ್ಕಲ್ಲ, ನಾನು ಹಳ್ಳಿಯವನಲ್ವಾ, ಕೋಪ ಬರುತ್ತೆ. ಆಮೇಲೆ ನಾನು ಓದಿಲ್ವಲ್ಲ, ಮಂಡಿದೇರೆ ಜಾಸ್ತಿ. ಓದಿದರೆ ಈ ಮಾತು ಹಿಂಗೆ ಅನ್ನತ್ತೆ, ಯಾವನಾರು ಮೆಸೇಜ್ ಕಮೆಂಟು ಓದೋಕ್ಕೆ ಬಂದಿದ್ರೆ ಇಷ್ಟೊಂದೆಲ್ಲ ಕೆಟ್ಟದಾಗ ಬರೀತಾರೆ, ಇದು ನಂಗೆ ಬೇಕಾಗಿತ್ತು ಅನ್ಬೋದಾಗಿತ್ತು. ಯಾವನು ಬರೋದು ನಮಗೇನೋ ಅನಿಸಲ್ಲ, ಅಲ್ಲೇ ನಿನ್ನ ಬರ್ಕೊ ಹೋಗು ಅಂತೀವಿ. ಆಮೇಲೆ ಎಷ್ಟೋ ಜನಕ್ಕೆ ಅದೊಂದು ಚಟ, ನೆಗೆಟಿವ್ ಮಾಡೋದು, ಅದು ಅವ್ರ ಕರ್ಮ. ಎಲ್ಲ ಸಾಧನೆ ಮಾಡಬೇಕು, ಅದೊಂದು ಏನು ಮಾಡೋಕ್ಕೆ. ಕಮೆಂಟ್ ಮಾಡೋದೊಂದು ಆಪ್ಷನ್ ಇಲ್ಲ ಅಂದರೆ ಅವರೆಲ್ಲಿ ಕಮೆಂಟ್ ಮಾಡೋರು. ಹೀಗೆ ಅದ್ರ ಜೊತೆಗೇ ಈಗ ನೀವು ಒಂದು ಟೈಮಲ್ಲಿ ಉಚಿತವಾಗಿ ಹೇಳ್ತಿದ್ರಿ ಕೆಲವರಿಗೆ, ಆದರೆ ಇತ್ತೀಚಿನ ದಿನದಲ್ಲಿ ನೀನು ದುಡ್ಡು ಕೊಡು ಅಂತ ಲೈವ್ನಲ್ಲೂ ಕೂಡ ಹೇಳ್ಬಿಡ್ತೀರಾ, ಫಸ್ಟ್ ದುಡ್ಡು ಹಾಕಪ್ಪ ಆಮೇಲೆ ಮಾತಾಡೋಣ ಅಂತೀರ. ಇದನ್ನು ಕೇಳಿಸ್ಕೊಂಡಂಥ ಜನ ದುಡ್ಡುಗೋಸ್ಕರ ನೀವು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಫೀಲ್ ನಿಮ್ಮ ಮೇಲೆ ಬರುತ್ತೆ ಅನ್ನೋ ಒಂದು ಭಯ ನಿಮ್ಗೆ ಇರಲಿಲ್ವಾ? ಯಾಕೆ ಅಷ್ಟು ರೂಢಾಗಿ ನಡ್ಕೊತೀರಾ? ಫಸ್ಟ್ ನೀನು ದುಡ್ಡು ಹಾಕು ಆಮೇಲೆ ನಾನು ಹೇಳ್ತೀನಿ. ಸರ್, ಎಷ್ಟು ಅಂತ ಸಂಧಿ ಹೇಳಕತ್ತೆ. ಇವಾಗ 10 ವರ್ಷದಿಂದ ಎಲ್ಲ ಟಿ ವಿಲೂ ಫ್ರೀ ಹೇಳ್ತಾಯಿದ್ದೀನಿ, ಲೈವಲ್ಲಿ ಹೇಳ್ತೀನಿ, ಜ್ಯೋತಿಷ ಫೇಸ್ಬುಕ್ಕಲ್ಲಿ ಹೇಳ್ತೀನಿ. ಇಲ್ಲಿ ಸಂಸ್ಥೆ ಆಗಿತ್ತೆ. ಇವತ್ತು ಕಾನೂನು ನಿನಗೆ ಹೇಳುತ್ತೆ 20 ಲಕ್ಷ ಮೇಲೆ ದುಡ್ಡು ಸಂಪಾದನೆ ಮಾಡಿ ಟ್ಯಾಕ್ಸ್ ಕಟ್ಟು, GST ಕಟ್ಟು, ಎಲ್ಲದು ನಿಂದು ಹಣ ಬರೋ ದುಡ್ಡು ಕೊಟ್ಟು ಕೇಳು. ಆಮೇಲೆ ನಾನು ನಿಮ್ಮನ್ನೆಲ್ಲ ಬೇರೆ ರೀತಿಯಲ್ಲಿ ಕನ್ವರ್ಟ್ ಮಾಡಲ್ಲ. ನಿಮಗೆ ಆ ಪರಿಹಾರ, ಈ ಪರಿಹಾರ, ಈ ಶಾಂತಿ, ಅಮಾವಾಸ್ಯೆ ಪೂಜೆ, ಪೌರ್ಣಮಿ ಪೂಜೆ ಅಂತ ನಿಮ್ಮನ್ನು ಕಾಗೆ ಹಾಕಲ್ಲ. ಇವತ್ತು ಈ ಕರೋನಾ ಬಂದಾಗ ಎಲ್ಲ ದೇವಸ್ಥಾನ ಬಾಗ್ಲಾಕಿದ್ದು, ಎಲ್ಲ ಪೂಜಾರು ಡೆತ್ ಆಗಿದ್ದಾರೆ. ಹಾಗಾಗಿ ದೇವರನ್ನೋ ಒಂದು ಕಾನ್ಸೆಪ್ಟ್ ತಗೊಂಡು ನಿಮ್ಮ ಮುಂದೆ ಬರೋಲ್ಲ ನಾನು. ಈ ಭೂಮಿಲಿ ಪ್ರಕೃತಿಲಿ ದೇವರು ಒಂದು ತೆಂಗಿನ ಮರ ಬೆಳೆಸಿದ್ದಾನೆ, ಒಂದು ಬೇವಿನ ಮರ ಬೆಳೆಸಿದ್ದಾನೆ. ಆಗಲಿಕ್ಕೆ ಇದರಿಂದ ಇಟ್ಕೊಂಡು ಮನುಷ್ಯನಿಗೆ ಏನಾರು ಒಳ್ಳೇದು ಮಾಡೋಕ್ಕಾಗತ್ತೆ ಅಂತ ಯೋಚನೆ ಮಾಡ್ತೀನಿ. ಹಾಗಾಗಿ ನಾನು ದೇವ್ರ ಕಾನ್ಸೆಪ್ಟಿಂದ ನಾನು ಸ್ವಲ್ಪ ಮಾಡಿದೆ, ಬೇಕು ಅಂತ. ನಾನು ಫಸ್ಟೆಲ್ಲ ಮಾಡಲ್ಲ, ಇವಾಗಂತೂ ನಾನು ದೇವ್ರ ಸುದ್ದಿಗೆ ಅಂತೂ ನಾನು ಹೋಗಲ್ಲ. ನಮ್ಮಲ್ಲೂ ದೇವರಿದೆ, ನಾನು ಪೂಜೆ ಮಾಡ್ತೀನಿ. ಅದನ್ನು ಮಾರ್ಕೆಟ್ ಮಾಡಲ್ಲ. ನೀವು ಇದನ್ನು ಮಾಡಿದ್ರೆ ನಂಗೆ ಒಳ್ಳೇದಾಗುತ್ತೆ, ಅದು ಹಂಗೆಲ್ಲ ಮಾಡಲ್ಲ. ಬಗ್ಗಿ ದುಡಿ, ಇದನ್ನು ತಗ ಚೆನ್ನಾಗಿರ್ತೀಯ. ಓಕೆ ಸರ್, ಕೊನೆಯದಾಗಿ ಈಗ ಬದುಕ್ತಾ ಇದ್ದಾರಲ್ಲ ಈ ಜೀವನ, ಇದರಲ್ಲಿ ನಿಮ್ಗೆ ನಿಜವಾಗ್ಲೂ ತೃಪ್ತಿ ಅನ್ನೋದಿದೆಯಾ? ಅಥವಾ ಇಲ್ಲ ಗುರು, ನಾನು ಬೇರೆಯವ್ರಿಗೋಸ್ಕರ ಬೇರೆದನ್ನು ಅವ್ರಿಗೆ ಒಂದು ಒಳ್ಳೆಯ ಕೆಟ್ಟದನ್ನು ಅವ್ರಿಗೆ ತಿಳಿಸೋದಕ್ಕೋಸ್ಕರ ಈ ವೃತ್ತಿಗೆ ನಾನು ಬಂದು ತಪ್ಪು ಮಾಡಿಬಿಟ್ಟೆ, ಅವ್ರ ಖುಷಿ ನಾನು ಕಾಣೋಕ್ಕೆ ಹೋಗಿ ಎಲ್ಲೋ ನನ್ನ ಖುಷಿ ನಾನು ಕಳ್ಕೊತಾ ಇದ್ದೀನಿ ಅನ್ನೋ ಥರ ಏನಾದರೂ ಫೀಲ್ ಇದೆಯಾ? ಇಲ್ಲಿ ನನಗೆ ಗೊತ್ತಿರೋದ ಪ್ರಕಾರ ಈ ವೃತ್ತಿ ನಂಗೆ ಖುಷಿ ಕೊಟ್ಟೈತೆ. ಆದರೆ ನನಗೂ ಒಬ್ಬಳೇ ಮಗಳಲ್ವ, ನಾನು ಒಂದು ಕಮಿಟ್ಮೆಂಟಲ್ಲಿದ್ದೀನಿ, ಇಂಥದ್ದು ಮಾಡೋಣ. ನನ್ನ ಆಲೋಚನೆಗಳು ಇರ್ತಾವಲ್ಲ, ನಾನು ಓದಿಲ್ಲ ಅಂತ ಒಂದು ಲೆವೆಲೆಲ್ಲ ಆದಮೇಲೆ ಒಂದು ಸ್ವಲ್ಪ ನನಗೂ ಸಾಲ ಎಲ್ಲ ಇದ್ದಾವೆ. ಅದರಲ್ಲಿ ನನಗೇನು ಬಿಗ್ ಬಾಸಿಂದ ನನಗೇನು ಲಾಭ ಆಗಿಲ್ಲ. ನಾನು ಏನಂದರೆ ಯಾವಾಗಲೂ ನಮ್ಮ ಕರೆದು ಒಂದು ಸ್ಲಾಟ್ ಕೊಡ್ಬೋದು ಅಂತ ಅನ್ಕೊಂಡಿದ್ದೆ, ಜ್ಯೋತಿಷ ಸ್ಲಾಟು. ಅವ್ರು ಬಿಗ್ ಬಾಸಿಂದ ಆಚೆ ಬಂದಾಗ ಅವ್ರ ಪೇಜಲ್ಲೇ ನಾನು ಮಾತಾಡ್ಸಲ್ಲ. ಅವ್ರಿಗೇನಂದ್ರೆ ನಾನು ಬಳಸ್ಕೋಬೇಕಾಯ್ತು ಅಷ್ಟೇ, ಬಳಸ್ಕೊಂಡ್ರು. ನನಗೆ ಅದೊಂದು ನೋವು ಕಾಡುತ್ತೆ. ಪೇಜಲ್ಲಿ ಮಾತಾಡ್ಸೋ ಮಿಡ್ನೈಟ್ ಹೊಡೆದಿರೋದಲ್ಲ, ಅವ್ರಿಗದು ಗೊತ್ತು ಅಂತ. ಅದರಿಂದ ನಂದೆಲ್ಲ ಪ್ರಾಬ್ಲಮ್ ಕ್ಲಿಯರ್ ಆದಮೇಲೆ ಈ ಮಾರ್ಕೆಟೆಲ್ಲ ಮಾಡಲ್ಲ ಜ್ಯೋತಿಷ್ಯದ್ದು. ಏನು ಹೇಳಿ, ಜ್ಯೋತಿಷ್ಯ, TV ಇವೆಲ್ಲ ಹೇಳೋಕ್ಕೆ ಹೋಗಲ್ಲ. ಯಾವಾಗಲೂ ಹೇಳಿದರೆ 4 ಮಾತು ನ್ಯಾಯವಾಗಿ, ಒಂದು ತೂಕವಾಗಿರೋ ಮಾತೇನೆ. ನೀವು 1 ಅವರ್ ಲೈವ್ ಇದೆ, ಏನೋ ಮಾತಾಡಿ ಸರ್, ಕ್ಯಾಮ್ರಾಗೆ ಟೈಮ್ ವೇಸ್ಟ್ ಆಗುತ್ತೆ ಅಲ್ಲ. ನಮ್ಗೆ ಅಷ್ಟಿಲ್ಲ ಗುರು, ನಾನು ರೆಕಾರ್ಡಿಂಗ್ ಮಾಡಿಕೊಡ್ತೀನಿ, ನೀನು ತಗೊಂಡೋಗಿ ಹಾಕು. ಲೈವಲ್ಲೆಲ್ಲ ಕೂತ್ಕೊಂಡು ಅಲ್ಟ ಹೊಡಿಯೋಕ್ಕೆ ನಂಗೆ ಟೈಮ್ ಇಲ್ಲ. ನಾವೆಲ್ಲ ನೋಡಿದ್ದೀವಿ ಆ ಲೈಫನ್ನು. 4 ಮಾತು ನೀಟಾಗಿ ಹೇಳ್ತೀನಿ. ಕ್ಲೈಂಟ್ ಬಂದವ್ರಿಗೆ ತೃಪ್ತಿಯಾಗಿ ಹೇಳಿ ಕಳಿಸ್ತೀನಿ. ಇವಾಗ ಹಂಗಲ್ಲ. ಇವಾಗ ನಾವು ಪಾಕಿಸ್ತಾನ ಬಾರ್ಡ್ರಲ್ಲಿ ಗನ್ ಹಿಡ್ಕೊಂಡು ನಿಂತಿರ್ತೀವಿ, ಯಾರು ಬಂದರೂ ಹೊಡಿನೇಬೇಕು, ಸೌಂಡಾದರೂ ಡಗ್ ಅನ್ನಿಸ್ಬೇಕು. ಅವಾಗ ನಂಗೆ ಬೇಡ ಅಂತ ಮಧ್ಯಕ್ಕೆ ಬಂದು ಆರಾಮಾಗಿರ್ತೀನಿ. ಆ ಥರ. ಇದೇ 22ನೇ ತಾರೀಕು ರಾಮ ಜನ್ಮಭೂಮಿ ಅಂತಂದರೆ ಅಯೋಧ್ಯೆಯಲ್ಲಿ ರಾಮನ ಒಂದು ಪ್ರತಿಷ್ಠಾಪನೆ ಮಾಡ್ತಿದ್ದಾರೆ, ಪ್ರಾಣ ಪ್ರತಿಷ್ಠಾಪನೆ. ಈ ಒಂದು ಡೇಟ್ ಬಗ್ಗೆ ಏನು ಹೇಳ್ತೀರಾ ಸರ್? ಅಂದರೆ ನಾನು ತುಂಬ ಆಲೋಚನೆ ಮಾಡಿಟ್ಟಿದ್ದೀನಿ. ನಾನು ಏನು ಹೇಳೋಕ್ಕೆ ಇಷ್ಟಪಡೋಕ್ಕಲ್ಲ, ದೇವ್ರಿಗೆ ಕೈ ಬಗ್ಗಿದ್ದೀನಿ. ನಾನು ಯಾವಾಗಲೂ ತುಂಬ ಆಲೋಚನೆ ಮಾಡ್ತೀನಿ. ಹಾಗಾಗಿ ನಾವೆಲ್ಲರೂ ಹಿಂದೂಗಳು, ನಮಗೆಲ್ಲರಿಗೂ ದೇವ್ರ ಮೇಲೆ ಪ್ರೀತಿ ಇದೆ, ನಮಗೂ ಇರುತ್ತೆ. ಹಾಗಾಗಿ ಆಗ್ತಾ ಇರೋದು ಒಂದು ಖುಷಿ ಎಲ್ಲರಿಗೂ ಇದೆ, ನನಗೂ ಖುಷಿ ಇದೆ. ವಿಷಯನ ಸೀಕ್ರೆಟಾಗಿ ಇಟ್ಟಿದ್ದೀರಿ? ನಾನು ಅದನ್ನು ಪ್ರೆಡಿಕ್ಷನ್ ಮಾಡಲ್ಲ. ರಾಮ ಅಂತ ಮಾಡ್ತಾ ಇಲ್ವಾ? ಅಥವಾ ನಾನು ದೇವ್ರ ಸುದ್ದಿ ಬರಲ್ಲ ಅಂತ ಹೇಳಿದ್ನಲ್ಲ ಸರ್, ದೇವ್ರ ಸುದ್ದಿ ಬರಲ್ಲ. ಇವಾಗ ಕ್ರಿಕೆಟ್ ಬಗ್ಗೆ ಕೇಳಿ, ನಮ್ಮ ಇಂಡಿಯಾ ಭಾನುವಾರ 1 ವರ್ಲ್ಡ್ ಕಪ್ ಗೆದ್ದಿಲ್ಲ, ಗೊತ್ತಾ ನಿಮಗಿದು? ಹಾಂ, ಲಾಸ್ಟ್ ಫೈನಲ್ ಇದ್ದಿದ್ದು ಭಾನುವಾರ, ಗೆದ್ದಿಲ್ಲ. ಧೋನಿ, ಕಪಿಲ್ ದೇವ್ ಫಸ್ಟ್ ಕಪ್ ಗೆದ್ರಲ್ಲ ಶನಿವಾರ. ಧೋನಿ ವರ್ಲ್ಡ್ ಕಪ್ ಶ್ರೀಲಂಕಾ ಮೇಲೆ ಗೆದ್ರಲ್ಲ ಶನಿವಾರ. ಧೋನಿ 2020 ವರ್ಲ್ಡ್ ಕಪ್ ಗೆದ್ದಲ್ಲ ಪಾಕಿಸ್ತಾನ ಮೇಲೆ, 2020 ವರ್ಲ್ಡ್ ಕಪ್ ಗೆದ್ದಲ್ಲ ಸೋಮವಾರ. ಹಾಗಾಗಿ ನಾವು
ಈ ಭಾನುವಾರ ದಿವಸ ಇಂಡಿಯಾ ಫೈನಲ್ಗೆ ಇಡಿಸ್ಬಾರ್ದು, ವರ್ಲ್ಡ್ ಕಪ್ ಎಲ್ಲದನ್ನೂ ಬೇರೆ ದಿವಸ ಹಾಕಬೇಕು. RCBನ ಯಾವತ್ತು ತಿಳಿಸ್ಬೇಕಂತೇಳಿ ಹೋಗಲಿ. RCBಗೆ ಕಲರ್ ಸರಿ ಇಲ್ಲ, ರೆಡ್ಡು ಬ್ಲ್ಯಾಕು ಡೇಂಜರು. ಏನೇಳಿ ಯಾವಾಗಲೂ ರೆಡ್ಡು ಹೋರಾಟದ ನಂಬರು. ಹಾಗಾಗಿ ಈ ಸರಿ ದೇವರಿಂದ ಟೈಮ್ ಚೆನ್ನಾಗಿದೆ. ವಿರಾಟ್ ಕೊಹ್ಲಿ, ಮ್ಯಾಕ್ಸ್ವೆಲ್ಗೆಲ್ಲ ಅವರು ಒಂಚೂರು ಕಷ್ಟಪಟ್ಟರು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. RCB ಏನಾಗುತ್ತೆ, ಓವರ್ ರೆಡ್ ಕಲರ್ ಬಣ್ಣ ಇರುತ್ತೆ, ಸ್ಟೇಡಿಯಂ ಪೂರ್ತಿ ರೆಡ್ ಹಾಕ್ಬಿಡ್ತಾರೆ RCB. ಅವಾಗ ಏನಾಗುತ್ತೆ, ಆ 2ನೇ ತಾರೀಕು ಮ್ಯಾಚ್ ಇದ್ದು 2, 11, 20, ಅವತ್ತು ಆ ಬಣ್ಣನೇ ಸೋಲಿಸುತ್ತೆ. ಇವಾಗ ಆಸ್ಟ್ರೇಲಿಯಾ ವರ್ಸಸ್ ಇಂಡಿಯಾ ಫೈನಲ್ ಇದ್ದಾಗ ನಮ್ಮದು ಹೆವಿ ಬ್ಲೂ ಕಲರ್ ಬಣ್ಣ, ಅವ್ರದ್ದು ಯೆಲ್ಲೋ ಕಲರ್ ಕಮ್ಮಿ ಇತ್ತು. ಅವತ್ತು ಮ್ಯಾಚು 19ನೇ ತಾರೀಕು ಬ್ಲೂ ಆಗಿ ಬರಲ್ಲ, ಯೆಲ್ಲೋಗೆ ಸುಕ್ಕತ್ತಾಗಿ ಆಗಿ ಬರುತ್ತೆ. ಹಾಗಾಗಿ ಬಣ್ಣ ಗೆದ್ದುಬಿಡ್ತು. ಭಾನುವಾರಕ್ಕೂ 19ನೇ ತಾರೀಕು ಸಖತ್ ಗುಡ್ ಒಪಿನಿಯನ್. ದುಸ್ಥಾನಕ್ಕೆ ಹೋದ್ರೆ ರಾಜಯೋಗ ಬಂದ್ಬಿಡುತ್ತೆ. ಆ ಕಾಸ್ಟ್ಯೂಮ್ಸೇ ಗೆಲ್ಲಿಸಿದ್ದು. ಕಾಸ್ಟ್ಯೂಮ್ ತುಂಬ ವರ್ಕ್ ಮಾಡುತ್ತೆ ಬಣ್ಣದಲ್ಲಿ. ದೇವರು ಎಲ್ಲೋ ಸೃಷ್ಟಿಲೂ ಕೂಡ ನಮಗೋಸ್ಕರ ಅವನು ಸೃಷ್ಟಿ ಮಾಡಿದ್ದಾನೆ. ಇದನ್ನು ನಾವು ಬಳಸಬೇಕು ಜೀವನದಲ್ಲಿ. ನೀನು ಇವಾಗ ಒಬ್ಬೊಬ್ಬರು ಕಟ್ಟಿಂಗೇ ಒಂದೊಂದು ಥರ ಸ್ಟೈಲಾಗಿ ಮಾಡ್ತಾರೆ, ಅದು ಅವ್ನ ಸ್ಟೈಲ್, ಅದು ನಾವೇನು ಮಾಡೋಕ್ಕಾಗಲ್ಲ. ಇನ್ನೇನಾರು ಮಾಹಿತಿ ಬೇಕಾ? ಸಿನಿಮಾಗಳ ಬಗ್ಗೆ ಪ್ರೆಡಿಕ್ಷನ್ ಮಾಡ್ತೀರಾ? ಮಾಡ್ತೀನಿ. UI ಈಗ ಟ್ರೈಲರ್ ನೀವು ನೋಡಿರ್ತೀರಾ ಅನ್ಕೊತೀನಿ. ಸೊ ಈ ಒಂದು ಟ್ರೈಲರ್ನಲ್ಲಿ ಬಣ್ಣಗಳು ಇದೆ. ಹಾಗೆಯೇ ಈ ಸಿನಿಮಾದಲ್ಲಿ ಉಪೇಂದ್ರ ಅವ್ರದ್ದು ಕೂಡ ಬರ್ತ್ ಡೇಟ್ ನಿಮಗೂ ಕೂಡ ಗೊತ್ತಿರುತ್ತೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ಉಪೇಂದ್ರ 18ನೇ ತಾರೀಕು. ಅದಕ್ಕೆ ಪ್ರೊಡ್ಯೂಸರ್ ಶ್ರೀಕಾಂತ್ ನಂಗೆ ಭಾಳ ಆತ್ಮೀಯರು, ಭಾಳ ವಿಶೇಷ. ನಾನು ಒಬ್ರಿಗೆ ಹೇಳಿದ್ದೆ, ಒಬ್ರು ಹೀರೋ ಮೇಲೆ ದುಡ್ಡು ಹಾಕ್ಬಿಟ್ರೆ ಅವ್ರು ಫೇಮಸ್ ಆಗಲ್ಲ ಅಂತ. ಅವ್ರು ಹಾಗೆ ಪೆಂಡಿಂಗ್ ಇಟ್ಟಾರೆ. ಇವೇ ಒಂದು ಅವರೇಜ್ ಪಿಕ್ಚರ್, ನನಗನ್ಸಿದ್ದು ಒಂದು ಅವರೇಜ್ ಪಿಕ್ಚರ್. ತುಂಬ ದೊಡ್ಡ ಮಾರ್ಕೆಟ್ ಮಾಡ್ತಾರೆ ಉಪೇಂದ್ರ ಅವರು, ಅದು ಮಾರ್ಕೆಟಿಂಗ್ ಪಿಕ್ಚರ್ ಆಗುತ್ತೆ. ಹಾಗಾಗಿ ಈ ಸರಿ ಏನು ಮಾಡಿದ್ದಾರೆ ನೋಡಬೇಕು. ಹೊಸ ಮನೆ ಸದಾಶಿವನವ್ರಿಗೆ ಹೋಗಿದ್ದಾರೆ, ಅವ್ರ ಕನಸು ನೆರವೇರಿರ್ಬೋದು ಸದಾಶಿವನವ್ರಿಗೆ ಹೋಗಿರೋದು. ಹಾಗಾಗಿ ನಿಮ್ಮ ಜೊತೆ ಇಷ್ಟು ಮಾತಾಡಿ ನಿಜವಾಗ್ಲೂ ಖುಷಿ ಆಯಿತು. ನೀವು ಅಂದರೆ ನಂಬರು ಅಂದರೆ ನೀವು. ಬಟ್ ಈ ಒಂದು ಶಕ್ತಿ ನಿಮ್ಗೆ ಯಾಕೆ ಬಂತು ಅನ್ನೋದು ನಮಗೂ ಗೊತ್ತಿಲ್ಲ. ಮುಂದಿನ ದಿನದಲ್ಲಿ ಮೋಸ್ಟ್ ಪ್ರಾಬಬ್ಲಿ ಈ ಒಂದು ಶಕ್ತಿ ನಾನು ಯಾವಾಗಲೂ ಶಬರಿಮಲೆಗೆ ಮಾಲೆ ಹಾಕಿರೋ ಬ್ರಹ್ಮನ ಆರಾಧನೆ ಮಾಡ್ತೀನಿ. ನಾನು ಯಾವಾಗಲೂ ಬ್ರಹ್ಮನ್ನೇ ಪ್ರೇಯರ್ ಮಾಡ್ತೀನಿ. ಎಲ್ಲ ದೇವ್ರನ್ನೂ ಕೇಳಿದೆ. ನಾನು ಶ್ರೀಮಂತರು ಮಾಡೋದು ಯಾವುದೂ ಮಾಡಲ್ಲ. ಬ್ರಹ್ಮನ ಆರಾಧನೆ ಮಾಡಿದೆ, ಬ್ರಹ್ಮ ಜ್ಞಾನ ಕೊಟ್ಟ, ಜ್ಞಾನ ದುಡ್ಡಾಯಿತು. ನಾನೇನು ಇವತ್ತು ನಾನು ಡಬಲ್ ಬೆಡ್ರೂಮ್ ಮನೇಲಿದ್ದೆ, ನಾನು ತ್ರಿಬಲ್ ಬೆಡ್ರೂಮ್ ಮನೇಲಿಲ್ಲ. ಹಂಗಂತ ನಾನೇನು ದೊಡ್ಡ ಶ್ರೀಮಂತರಲ್ಲ. ಬಾಡಿಗೆ ನನಗೂ ಲೋನು. ನಾನು ಮಾರುತಿ ವ್ಯಾನ್ EMI ಇದ್ದಾವೆ. ನನ್ನ ಸ್ವಿಫ್ಟ್ ಕಾರ್ ಇನ್ನೂ EMI ಮುಗಿದಿಲ್ಲ. ಹಾಗೆ ನಾನು ಒಬ್ಬ ಸಾಮಾನ್ಯ ಕುಟುಂಬದ ವ್ಯಕ್ತಿಯಾಗೇ ಇರ್ತೀನಿ. ಆದರೆ ನನಗೆಲ್ಲ ಅಸ್ಟ್ರಾಲಜಿನೇ ನನ್ನ ಮೆಮೊರಿ, ನನ್ನ ತಲೆ. ಖಂಡಿತವಾಗ್ಲೂ ಸರ್. ಇಲ್ಲಿ ನೋಡ್ತಾ ಇರೋಂತಹ ಜನಗಳಲ್ಲೂ ನಿಮ್ಮ ಭಕ್ತರು, ನಿಮ್ಮ ಫ್ಯಾನ್ಸ್ ಕೂಡ ಇದ್ದಾರೆ. ಅವ್ರಿಗೆ ನಮ್ಮ ರಾಜ್ ಟ್ಯೂಬ್ ಮುಖಾಂತರ ಹೇಳೋದಾದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನೀವು ಹೆಂಗೆ ವಿದ್ಯಾಭ್ಯಾಸವನ್ನು ಕಲಿತೀರ, ಜ್ಯೋತಿಷನ್ನು ಕಲೀರಿ. ಜ್ಯೋತಿಷ ದೆಸೆಗಳು, ಭುಕ್ತಿಗಳು, ನಿಮ್ಮ ಸಾವೆಲ್ಲವೂ ನಿಮ್ಗೆ ಅರ್ಥ ಮಾಡಿಸ್ತೀವಿ. ಇವಾಗ ನಮ್ಮ ಸಾವೆಲ್ಲ ನಂಗೆ ಚೆನ್ನಾಗಿ ಗೊತ್ತು. ಇಂತಿಂಥ ವರ್ಷ ನಾವು ಸತ್ತೋಗ್ತೀವಿ, ಇಂತಿಂಥ ವರ್ಷ ನಂಗೆ ಕಷ್ಟ ಬರುತ್ತೆ, ಇಂಥ ವರ್ಷ ಸುಖ ಬರುತ್ತೆ, ಇದೆಲ್ಲ ನಂಗೆ ಚೆನ್ನಾಗಿ ಗೊತ್ತು. ನನ್ನಂಗೆ ನಿಮಗೂ ಅರ್ಥ ಆಗಲಿ, ನೀವು ಕಲ್ತ್ಕೊಳ್ಳಿ. ಜ್ಯೋತಿಷ್ಯ 12 ರಾಶಿ, 27 ನಕ್ಷತ್ರ, 31 ಡೇಟು. ಯಾರ ಅಪ್ಪನ ಮನೆ ಸೊತ್ತಲ್ಲ, ಇಲ್ಲ ಯಾವ ಧರ್ಮಕ್ಕೂ ಸೇರಿಲ್ಲ. 100% ಎಲ್ಲರ ಮನೆಯಲ್ಲೂ ಸಾರು ಮಾಡ್ಕೊಂಡು ಅನ್ನ ಸಾರು ಊಟ ಮಾಡ್ತಿರ್ಲಂಗೆ ಎಲ್ಲರ ಮನೇಲೂ ಜ್ಯೋತಿಷ್ಯ ಕಲಿಬೇಕು. ಮನೇಲಿ ಜ್ಯೋತಿಷ್ಯ ಕಲೀರಿ, ಫಾಲೋ ಮಾಡಿ, ಹ್ಯಾಪಿಯಾಗಿರಿ. ನನ್ನ ಕೈಲಾಗಿದ್ದಷ್ಟು ನಾನು ಕ್ಲಾಸ್ ಮಾಡ್ತಾಯಿದ್ದೀನಿ 100%. 20ನೇ ತಾರೀಕು ವಾಸ್ತು ಕ್ಲಾಸ್ ಮಾಡ್ತಿದ್ದೀನಿ. ಎಲ್ಲರೂ ಬೇಕಾದ್ರೆ ಜಾಯ್ನ್ ಆಗಿ. ನಾನು ಇನ್ನೂ ನನ್ನ ಮಗಳು ವಿದ್ಯಾಭ್ಯಾಸವನ್ನು ಚೆನ್ನಾಗಿ ಮಾಡಿ ಮುಂದುವರೆದ್ರೆ ಅವಳು ಟೇಕಪ್ ಮಾಡಿದ್ರೆ ಮಾಡ್ಕೋಬೋದು. 100% ಹೆವಿ ಸಕ್ಸಸ್ಸನ್ನು ಮಾಡಿಕೊಡ್ತೀನಿ. ಇವಾಗ ರಾಜ್ಕುಮಾರ್ ಅವ್ರ ತಂದೆ ಒಳ್ಳೆ ನಾಟಕದ ಕಲಾವಿದರು. ರಾಜ್ಕುಮಾರ್ ಬಂದು ಅದನ್ನು ತೆರೆ ಮೇಲೆ ತುಂಬ ಚೆನ್ನಾಗಿ ಕಂಡರು. ನಾನು ಇಷ್ಟು ವರ್ಷ ಕಷ್ಟಪಟ್ಟು ಬೆಳೆಸಿದ್ದೀನಿ. ನನಗೆ ಗೊತ್ತಿರೋದು ನನ್ನ ಫ್ರೆಂಡ್ಸ್ ಇದನ್ನು ಎತ್ಕೋಬೋದು, ಒಬ್ಬರು ಆಪ್ಷನ್ ಕೊಟ್ಟಿದ್ದೀನಿ. ಇಲ್ಲ ನನ್ನ ಮಗಳಿಗೆ ಫುಲ್ ದಾರಿ ಬಿಡ್ತೀನಿ. ನಾನು 2025 ಮೇಲೆ ನಾನು ತುಂಬ ನೆಮ್ಮದಿಯಾಗಿರ್ತೀನಿ. ತುಂಬ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಏನು ಹೇಳಿ? ಅದೇನೂ ತಲೆ ಕೆಡ್ಸ್ಕೊಳಕ್ಕಿಲ್ಲ. ಇಷ್ಟೊಂದು ಮಾರ್ಕೆಟ್ ಇದೆಯಲ್ಲ ನನಗೆ, ಮಾಧ್ಯಮ ಅಲ್ಲಿ ಇಲ್ಲಿ ಮಾಡೋಕ್ಕೆ ಹೋಗಲ್ಲ. ಸುಮ್ಮನೆ ನೆಮ್ಮದಿಯಾಗಿರ್ತೀನಿ ನನ್ನ ಪಾಡು. ನಾನು ಡಯಟ್ ಕಡೆ ಗಮನ ಕೊಡ್ತೀನಿ. ಒಂದು ಮಂಕ್ರು ಊಟ ಮಾಡ್ತೀನಿ, ಆದರೂ ಡಯಟ್ ಕಡೆ ಗಮನ ಕೊಡ್ತೀನಿ. ಓಕೆ ಸರ್, ಓಕೆ. ತುಂಬ ಖುಷಿ ಆಯಿತು. ನಿಮ್ಮ ಕನಸು ಆಸೆ ಎಲ್ಲ ನೆರವೇರಲಿ ಅಂತ ನಾವು ಕೂಡ ಪ್ರಾರ್ಥಿಸ್ಕೋತೀವಿ. ಓಕೆ, ಇಷ್ಟೊತ್ತು ನೋಡಿದ್ರಲ್ಲ ನಂಬರ್ಗಳ ಒಂದು
ಆ ಒಂದು ಟ್ಯಾಲೆಂಟ್ನ ಇಟ್ಕೊಂಡು ಆ ಒಂದು ಶಕ್ತಿನ ಇಟ್ಕೊಂಡು ಎಷ್ಟೊಂದು ಜನಕ್ಕೆ ಅವರವರ ಒಂದು ಜೀವನದಲ್ಲಿ ಎಚ್ಚರಿಕೆನ ಅವರು ಕೊಡ್ತಾನೆ ಬಂದಿದ್ದಾರೆ. ಆ ಒಂದು ಕಾರ್ಯಕ್ರಮ ಅಂತಂದರೆ ಆ ಕಾರ್ಯಕ್ರಮ ನಡೆಸ್ಕೊಟ್ಟು ಅವ್ರು ಫೇಮಸ್ ಆಗಿದ್ದರು. ಬಟ್ ಅವರ ಒಂದು ಜೀವನ ಚರಿತ್ರೆ ಅಂತಂದರೆ ಅವ್ರು ಯಾರು, ಹೇಗಿದ್ದರು, ಅವ್ರ ಮನೆಯವರು ಯಾರು ಅನ್ನೋದೆಲ್ಲ ಒಂದಷ್ಟು ಜನಕ್ಕೆ ಗೊತ್ತಿರಲಿಲ್ಲ. ಆ ಒಂದು ವಿಷಯನ ನಮ್ಮ ಯೂಟ್ಯೂಬ್ ಅಂತಂದರೆ ರಾಜ್ ಟ್ಯೂಬ್ ಮುಖಾಂತರ ನಾವು ನಿಮಗೆ ತಿಳಿಸ್ಕೊಟ್ಟಿದ್ದೀವಿ. ಅವರ ಒಂದು ವಿಷಯನ ತಿಳ್ಕೊಂಡು ನಮಗೂ ಕೂಡ ಖುಷಿ ಆಯಿತು. ಇದೇ ಥರ ಇನ್ನಷ್ಟು ಕಾರ್ಯಕ್ರಮಗಳ ಜೊತೆ ನಾವು ನಿಮ್ಮನ್ನ ಭೇಟಿ ಆಗ್ತಿರ್ತೀವಿ. ನೀವು ಮಾಡಬೇಕಾಗಿರೋದೇನು, ನಮ್ಮ ಈ ಒಂದು ರಾಜ್ ಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ನ ಒತ್ತಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು.